ನಮಸ್ಕಾರ ದೇವ್ರು, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಈ ವಾಯ್ಸ್ ನ ಕೇಳಿರ್ತೀರಾ, ಯಾಕೆಂದ್ರೆ ನೀವು ಎಲ್ಲೇ ನೋಡಿದ್ರು ಡಾಕ್ಟರ್ ಬ್ರೋ ಅನ್ನೋ ಹೆಸರು ನೀವು ಕೇಳಿರ್ತೀರಿ. ಒಬ್ಬ ಗಗನ್ ಅನ್ನೋ ಒಬ್ಬ ಹುಡುಗ, ಚಿಕ್ಕ ಹುಡುಗ, ತುಂಬಾ ದೊಡ್ಡ ಸಾಧನೆ ಮಾಡಿದ್ದಾರೆ ಅನ್ನೋ ಒಂದು ವಿಷಯನ ತಿಳ್ಕೊಂಡಿದ್ವಿ. ಆದ್ರೆ ಅದೇ ಹುಡುಗನ ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಏನಪ್ಪಾ ಅಂತಂದ್ರೆ, ಒಂದು ಆಪ್ ನ ಪ್ರಮೋಟ್ ಮಾಡಿದ್ರೆ, ಸೊ ಆತನನ್ನ ಗೋಮುಖ ವ್ಯಾಘ್ರ ಅಂತ ಕರೆದಿದ್ದಾರೆ. ಯಾರಂದ್ರೆ ನಮ್ಮ ಕರ್ನಾಟಕ ರಾಜ್ಯ ಪರಿಷತ್ ಚಾಲಕರ ಸಂಘದ ಸಂಸ್ಥಾಪಕರಾದಂತಹ ಕೆ ಸೋಮಶೇಖರ್ ಅವರು. ಬನ್ನಿ ಅವ್ರನ್ನೇ ಮಾತಾಡ್ಸೋಣ. ಯಾಕೆ ಅವ್ರನ್ನ ಕರೆದ್ರು? ಯಾಕೆಂದ್ರೆ ನಾವು ಅವ್ರನ್ನ ಒಂಥರ ಮುಗ್ಧ ಅಂತಾನೆ ಅಂದ್ಕೊಂಡಿದ್ರು ಜನ. ಬಟ್ ಅವ್ರನ್ನ ಗೋಮುಖ ವ್ಯಾಘ್ರ ಅಂತ ಯಾಕೆ ಕರೆದ್ರು? ಅವ್ರು ಮಾಡಿದ ತಪ್ಪೇನು? ಒಂದು ಆಪ್ ನ ಪ್ರಮೋಟ್ ಮಾಡಿದ್ರಲ್ಲಿ ಏನ್ ಎಡವಿದ್ರು, ಏನ್ ತಪ್ಪು ಮಾಡಿದ್ರು, ಪ್ರತಿಯೊಂದು ಅವ್ರ ಜೊತೆ ಮಾತಾಡೋಣ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ಆಕ್ಚುಲಿ ನಿಮ್ಮ ಒಂದು ವಿಷಯ ಏನಂದ್ರೆ, ಈಗ ಕೆಲವರು ನಾವೆಲ್ಲ ತಿಳ್ಕೊ, ನಾವು ಅಂತಲ್ಲ ಎಷ್ಟೋ ಜನ, ಯಾಕಂದ್ರೆ ಡಾಕ್ಟರ್ ಬ್ರೋ ಅಂದ್ರೆ ತುಂಬಾ ಫೇಮಸ್ ಯೂಟ್ಯೂಬರ್, ಇವನ್ ಸ್ಯಾಟಲೈಟ್ ಮೀಡಿಯಾಗಳನ್ನ ಮೀರಿಸಿದಂತ ಒಬ್ಬ ಯೂಟ್ಯೂಬರ್. ಆ ಯೂಟ್ಯೂಬರ್ ನ ಆ ರೀತಿ ಕರೆದಿದ್ದು ಕೆಲವೊಂದಿಷ್ಟು ಜನ ಓಕೆ ಅಂತ ಇದ್ದಾರೆ, ಇನ್ ಕೆಲವೊಂದಿಷ್ಟು ಜನ ವಿರೋಧನ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಯಾಕೆ ಆ ರೀತಿ ಕರೆದ್ರಿ? ಅವರು ಒಂದು ಆಪ್ ಪ್ರಮೋಟ್ ಮಾಡಿದ್ದು ತಪ್ಪಾಯ್ತಾ? ಸರ್, ಮೊದಲನೇದಾಗಿ ಗಗನ್ ಅಲಿಯಾಸ್ ಡಾಕ್ಟರ್ ಬ್ರೋ ನಮಸ್ಕಾರ ದೇವರು. ಈ ಒಂದು ಹೆಸರುವಾಸಿಕೆಯನ್ನ ಪಡ್ಕೊಂಡಂತಹ ಈ ವ್ಯಕ್ತಿ ನಿಜಕ್ಕೂ ಕೂಡ ನಾವು ಕೂಡ ಅದನ್ನ ಹಲವಾರು ವಿಡಿಯೋ ನೋಡಿದೀವಿ. ಪ್ರಪಂಚ ಪರ್ಯಟನೆಯನ್ನ ಮಾಡ್ಕೊಂಡು ಜಗತ್ತಿಗೆ, ಅಂದ್ರೆ ಐ ಮೀನ್ ನಮ್ಮ ಕರ್ನಾಟಕದಲ್ಲಿರುವಂತ, ಕರ್ನಾಟಕನೇ ಅಲ್ಲ, ಎಷ್ಟೋ ಜನ ಅವ್ರಿಗೆ ಮಿಲಿಯನ್ ಗಟ್ಟೆ ಫಾಲೋವರ್ಸ್ ಇದಾರೆ. ಕರ್ನಾಟಕ ಅಂತ ಒಂದನೇ ಹೇಳಕ್ ಹೋಗಲ್ಲ, ಅಷ್ಟು ಮಿಲಿಯನ್ಸ್ ಗಟ್ಟೆ ಫಾಲೋವರ್ಸ್ ನ ಹೊಂದಿರೋ ಈ ವ್ಯಕ್ತಿ ಆತ ಮಾಡ್ಕೊಂಡ್ ಬಂದಿರೋ ಎಲ್ಲಾ ವಿಡಿಯೋಸ್ ಕೂಡ ನಾವು ತುಂಬಾ ನೋಡಿದೀವಿ. ಮತ್ ಅದ್ರಲ್ಲೂ ಕೂಡ ಯಾವ್ದೋ ಒಂದು ಮೀಡಿಯಾ ಚಾನಲ್ ಅಲ್ಲಿ ಮಾತಾಡ್ತಾರೆ, ನಾನು ರಮ್ಮಿ ಅಡ್ವರ್ಟೈಸ್ಮೆಂಟ್ ಬಗ್ಗೆ ನಾನು ಯಾವುದೇ ಕಾರಣಕ್ಕೂ ಜಾಹೀರಾತು ಕೊಡಲ್ಲ, ಅದು ಕೊಡಬಾರ್ದು ಅನ್ನೋ ರೀತಿಯಲ್ಲಿ ಅವರು ಆ ವಿಚಾರವಂತಿಕೆ ಹೇಳ್ತಾರೆ. ಅಂದ್ಮೇಲೆ ನಾವು ಅವ್ರ ತನನ ಅರ್ಥ ಮಾಡ್ಕೊಂಡ್ಬಿಟ್ಟು ನಮ್ಗೆ ಅವಾಗದಿಂದನೂ ಕೂಡ ಆ ವ್ಯಕ್ತಿ ಮೇಲೆ ಇಷ್ಟನೇ. ಒಂದ್ ರೀತಿಯಲ್ಲಿ ಕರ್ನಾಟಕ ಜನತೆ ಏನೋ ಸರ್, ನಾವು ಕೂಡ ಆತ ಹಸು ಅಂದ್ರೆ ಗೋ ಮಾತೆ, ಆತ ಒಂದು ಗೋ, ಈಗ ಹಸು ಯಾರಿಗೂ ಕೂಡ ತೊಂದರೆ ಕೊಡಲ್ಲ, ಹಸುವಿಂದ ಪ್ರತಿಯೊಂದು ಕೂಡ ಬಳಕೆನೆ ಇರುವಂತದ್ದು. ಆ ರೀತಿಯ ಮುಗ್ಧತೆಯ ಹುಡುಗ ಅಂತಾನೆ ನಾವು ಕೂಡ ತಿಳ್ಕೊಂಡಿದ್ದು. ನನ್ ಯಾವಾಗ ಅವ್ರ ಆಫೀಸ್ಗೆ ಹೋಗಿ ಮನವಿ ಕೊಟ್ಟು ಬಂದಾದ್ಮೇಲೆ ಕರ್ನಾಟಕದ MA ಆಪ್ ಆಟೋ ಚಾಲಕರುಗಳು, ಕ್ಯಾಬ್ ಚಾಲಕರುಗಳು ಬಳಸಿ ಅನ್ನೋ ರೀತಿಯಲ್ಲಿ ಏನು ಅವ್ರ ಶೀರ್ಷಿಕೆ ಬರ್ದಿರ್ತಾರೆ ಆ ವಿಡಿಯೋ ಮೇಲೆ, ಮನವಿ ಕೊಟ್ಟು ಬಂದಾದ್ಮೇಲೆ ಅದನ್ನ ಕಮಿಷನ್ ರೂಪದಲ್ಲಿ ಬರೀತಾರೆ. ಸರ್, ಆ ಬರವಣಿಗೆ ನೋಡಿದ ಮೇಲೆ ಈತ ವಿಡಿಯೋ ಡಿಲೀಟ್ ಮಾಡ್ಬೋದಾಗಿತ್ತು. ಯಾಕೆಂದ್ರೆ ಆ ರೀತಿ ಹೆಸರು ಬದಲಾವಣೆ ಆಗ್ಬೇಕು ಅಂದ್ರೆ ಡಾಕ್ಟರ್ ಬ್ರೋ ಗಮನಕ್ಕೆ ಬಂದೇ ಬದಲಾವಣೆ ಮಾಡಕ್ ಸಾಧ್ಯ. ಈ ಡಾಕ್ಟರ್ ಬ್ರೋ ಗಮನಕ್ಕೆ ತಂದಿದ್ದಾರೆ, ಅವ್ರಲ್ಲಿ ಕಮಿಷನ್ ಅನ್ನೋದನ್ನ ಬರ್ದಿದ್ದಾರೆ. ಅದು ಬರೆಯೋ ಮೊದಲು ಅಲ್ಲಿ ಅವ್ರು ಮಾಡಿರುವಂತ ವಿಡಿಯೋದಲ್ಲೇನೆ ಸಾಕಷ್ಟು ಜನ ಬ್ಯಾಡ್ ಕಮೆಂಟ್ ಹಾಕಿದ್ದಾರೆ. ನಮ್ ಡ್ರೈವರ್ಸ್ ಗಳು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ, ಅಣ್ಣ ದಯವಿಟ್ಟು ಆಪ್ ಪ್ರಮೋಷನ್ ಮಾಡಬೇಡಿ, ಇದು ರಮ್ಮಿ ಇವೆಲ್ಲ ಏನಿದಾವೆ ಆಪ್ಗಳು ಅದೆಲ್ಲದಕ್ಕಿಂತ ಡೇಂಜರ್ ಇವ್ರುಗಳು, ಇವ್ರನ್ನ ನೀವು ದಯವಿಟ್ಟು ಪ್ರಮೋಷನ್ ಮಾಡಬೇಡಿ, ನಾವ್ ಇವ್ರನ್ನೆಲ್ಲ ವಿರೋಧ ಮಾಡ್ತಾ ಇದೀವಿ, ಇವರಿಂದ ನಮ್ಗೆ ಸಮಸ್ಯೆಗಳಾಗ್ತಾ ಇದಾವೆ ಅಂತ ಹೇಳಿ ತುಂಬಾ ಜನ ಡ್ರೈವರ್ ರಿಕ್ವೆಸ್ಟ್ ಮಾಡಿದ್ದಾರೆ. ಆ ರಿಕ್ವೆಸ್ಟ್ ನಾನು ಯಾವಾಗ ನೋಡಿದೆ ಅಂದ್ರೆ, ನಾನು ಕಾಮೆಂಟ್ ಹಾಕಿದ್ಮೇಲೆ ನೋಡಿದ್ದು. ನಾನು ಕಾಮೆಂಟ್ ಹಾಕೋದಕ್ಕೂ ಕಾರಣ, ಈ ದೇವನಹಳ್ಳಿ ಭಾಗದಲ್ಲಿ ಒಬ್ಬ ಕಿಚ್ಚ ಬಾಬುಜಾನ್ ಅಂತ ಹೇಳಿ ಅವ್ರದ್ದು ಫೇಸ್ಬುಕ್ ID, ನನ್ನನ್ನು ಟ್ಯಾಗ್ ಮಾಡಿ ಹಾಕಿರ್ತಾರೆ, ಸೋಮಣ್ಣ ಇದಕ್ಕೆ ಪ್ರತಿಕ್ರಿಯೆ ಏನ್ ಕೊಡ್ತೀರಾ ಅಂದ್ಬಿಟ್ಟು. ನಾನು ಆಮೇಲೆ ಆ ವಿಡಿಯೋನ ಸಂಪೂರ್ಣವಾಗಿ ನೋಡಿದೆ, ಎಲ್ಲೆಲ್ಲಿ ಡಾಕ್ಟರ್ ಬ್ರೋ ಮಿಸ್ಟೇಕ್ ಮಾಡಿದ್ದಾರೆ ಅಂತ ಹೇಳಿ. ಆ ಮಿಸ್ಟೇಕ್ ಅಲ್ಲಿ ನಾನ್ ನೋಡಿದಂತದ್ದು ಏನು ಅಂದ್ರೆ, ಮೊದಲನೇದಾಗ ಅವ್ರ ಸಬ್ಜೆಕ್ಟ್ ತಗೊಂಡಿದ್ದು ಆಟೋ ಮತ್ತು ಕ್ಯಾಬ್ ಚಾಲಕರುಗಳು ನೀವು ಇದ್ರಲ್ಲಿ ಬಂದು ಸೇರ್ಪಡೆ ಆಗಿ ನಮ್ಮ ಯಾತ್ರೆಯಲ್ಲಿ, ಇದು ಕರ್ನಾಟಕದ ಹೆಮ್ಮೆಯ ಆಪ್ ಅಂತ ಹೇಳಿದ್ರು. ಇದು ಕರ್ನಾಟಕದ ಆ್ಯಪೇ ಅಲ್ಲ, ಇವ್ರು ಕನ್ನಡದವರೇ ಅಲ್ಲ. ನಾನು ವಿತ್ ಎವಿಡೆನ್ಸ್ ಸಮೇತ ಕೊಟ್ಟಿದ್ದೀನಿ ಅವ್ರಿಗೆ. ಇದು ಬಂದು ಕೇರಳ ಮೂಲದ ಆಪ್. ಕರ್ನಾಟಕದಲ್ಲಿ ಯಾರೇ ಒಬ್ಬ ಬೇರೆ ರಾಜ್ಯದಲ್ಲಿ ಅವ್ನ ಸಂಸ್ಥೆನ ನಿರ್ಮಾಣ ಮಾಡ್ಕೊಂಡಿದ್ರು, ಕರ್ನಾಟಕದಲ್ಲಿ ಅವ್ನು ಬಿಸ್ನೆಸ್ ಮಾಡ್ಬೇಕು ಅಂದ್ರೆ ROC ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಬೇಕು, ರಿಜಿಸ್ಟರ್ ಆಫ್ ಕಂಪನೀಸ್ ಅಲ್ಲಿ. ಕೋರ್ಮಂಗ್ಲದಲ್ಲಿ ಆಫೀಸ್ ಇದೆ, ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಅಷ್ಟೇ. ಹಂಗಾಗಿ ಇವರು ಏನ್ ಮಾಡಿದ್ದಾರೆ, ಡಾಕ್ಟರ್ ಬ್ರೋಗೆ ಮಿಸ್ಗೈಡ್ ಮಾಡಿದ್ದಾರೆ, ಇದು ಕರ್ನಾಟಕದ ಆಪ್ ಅಂತ ಹೇಳಿ. ಇದು ಮೂಲತಃ ಕೇರಳ ಬೇಸ್ಡ್ ಆಪ್. ಹೋಗ್ಲಿ, ಇವ್ರು ಕೇರಳದಿಂದ ಆದ್ರೂ ಬರ್ಲಿ, ಯಾವ ರಾಜ್ಯದಿಂದ ಆದ್ರೂ ಬರ್ಲಿ, ಡಾಕ್ಟರ್ ಬ್ರೋ ಕೈಯಲ್ಲಿ ಸುಳ್ಳು ಹೇಳಿಸಿದ್ದಾರೆ ಕರ್ನಾಟಕದ ಆಪ್ ಅಂತ. ಸರ್, ನಮ್ ಕನ್ನಡಿಗರಿಗೆ ಒಂದೇ ಮನೋಭಾವ, ನಮ್ ಕನ್ನಡದವ್ರು ಚೆನ್ನಾಗಿರ್ಲಿ, ನಮ್ ಕನ್ನಡದವ್ರು ಬೆಳಿಲಿ ಅನ್ನೋ ಮನಸ್ಥಿತಿನೇ ಜಾಸ್ತಿ. ಹಂಗಾಗಿ ಕನ್ನಡಕ್ಕೆ ಆದ್ಯತೆ ಜಾಸ್ತಿ ಕೊಡ್ತಾರೆ. ಆ ಒಂದು ಕನ್ನಡ ಅನ್ನೋ ಒಂದು ಪದನ ಇವರು ಯಾವ ರೀತಿ ಇವ್ರು ಬಿಸ್ನೆಸ್ಗೆ ಮಿಸ್ಗೈಡ್ ಮಾಡ್ಕೊಂಡ್ರು ಅಂದ್ರೆ, ಡಾಕ್ಟರ್ ಬ್ರೋ ಮುಖಾಂತರ ಮಾಡ್ಕೊಂಡು ನಮ್ಗೆ ತುಂಬಾ ಬೇಜಾರಾಗಿದ್ದು. ಸರಿ ಮಾಡ್ಕೊಂಡ್ರು. ಅಲ್ಲಿಂದ ಬಂದಾದ್ಮೇಲೆ ಏನಾಯ್ತು, ಆಟೋ ಡ್ರೈವರ್ನ ಇವ್ರು ಮಾತಾಡಿಸ್ತಾರೆ ಆಟೋ ಜರ್ನಿ ಮಾಡೋ ಟೈಮಲ್ಲಿ. ಆ ಆಟೋ ಡ್ರೈವರ್ ಹೇಳ್ತಾನೆ ಕಮಿಷನ್ನೇ ಇಲ್ಲ ಅಂತ ಹೇಳ್ತಾನೆ. ಸರ್, ಈ ಓಲಾ, ಊಬರ್, ರ್ಯಾಪಿಡೋ, ನಮ್ಮ ಯಾತ್ರೆ ಅನ್ಕೊಂಡು ಇವ್ ಯಾವೆಲ್ಲ ಆಪ್ಗಳು ಬಂದಿದಾವೆ ಅಂದ್ರೆ, ಡಿವೈಸ್ ಗಳಲ್ಲಿ ಬಿಲ್ ಬರೋದು, ಇದು ಮೀಟರ್ ಅಲ್ಲ ಬರೋದು, ಡಿವೈಸ್ ಗಳಲ್ಲಿ ಬರೋದು, ಮೊಬೈಲ್ ಅಲ್ಲೇ ಬಿಲ್ ಬರೋದು. ಆಕ್ಚುಲಿ ಇದು ಫ್ರಾಡ್, ಇದು ಮಾಡಂಗಿಲ್ಲ.
ಈ ಸಂಸ್ಥೆಗಳು ಏನು ಕಮಿಷನ್ ಇಲ್ಲ ಅಂತ ಹೇಳ್ತಾರೆ, ಇವ್ರನ್ನ ನಂಬಂಗಿಲ್ಲ ಸರ್. ಇವತ್ತು ಸಬ್ಸ್ಕ್ರೈಬ್ ಪ್ಲಾನ್ ಅಲ್ಲಿ ಇದ್ರೆ ನಾಳೆ ಕಮಿಷನ್ಗೆ ಹೋಗ್ತಾರೆ, ನಾಳೆ ಸಬ್ಸ್ಕ್ರೈಬ್ ಕಮಿಷನ್ ಇಲ್ಲ ಅಂದ್ರೆ ಅದಕ್ಕೆ ಇನ್ನೇನೋ ಒಂದು ಹೆಸರು ಸೇರಿಸ್ತಾರೆ. ಆ ತರ ಈ ಬಿಸ್ನೆಸ್ ಮ್ಯಾನ್ಗಳು ಮೆಂಟಾಲಿಟಿಗಳು ಸರ್. ಮುಂಚೆ ಓಲಾ ಊಬರ್ ಎರಡೇ ಬೆಂಗಳೂರಿನ ಆಳ್ತಾ ಇದ್ದಿದ್ದು, ಇದು ಎರಡೇ ಕಂಪ್ನಿ. ಇದಾದ್ಮೇಲೆ ರ್ಯಾಪಿಡೋ ಬೈಕ್ ಅನ್ಕೊಂಡು ಆತ ಬಂದು ಬೈಕ್ ಜೊತೆಗೆ ಆಟೋನು ಸೇವೆ ಕೊಡ್ತಾ ಇದ್ದಾನೆ, ಕ್ಯಾಬು ಸೇವೆ ಕೊಡ್ತಾ ಇದ್ದಾನೆ. ಅವನು ಬಂದಾದ್ಮೇಲೆ ನಮ್ಮ ಯಾತ್ರಿ ಬಂದ. ಈ ನಮ್ಮ ಯಾತ್ರಿ ಮತ್ತೆ ರ್ಯಾಪಿಡೋ ಇವ್ರಿಬ್ರು ಬಂದಾದ್ಮೇಲೆ ಇವ್ರು ಕಮಿಷನ್ ಬರ್ಲಿಲ್ಲ. ಯಾಕೆಂದ್ರೆ ಓಲಾ ಊಬರ್ ಬಂದು 38% ಕಮಿಷನ್ ತಗೊಂತಿದ್ರು ವಿತ್ GST ಎಲ್ಲ ಸೇರಿ. ಇವ್ರು ಬಂದ್ಮೇಲೆ ಇವರು ಸಬ್ಸ್ಕ್ರೈಬ್ ಪ್ಲಾನ್ ಅಂತ ಬಂದ್ರು. ಇವ್ರು ಬಂದಿದ್ದು ಒಳ್ಳೇದೇ, ಸಬ್ಸ್ಕ್ರೈಬ್ ಪ್ಲಾನ್. ಇವ್ರು ಬಂದ್ಮೇಲೆ ಅವರು ಕೂಡ ಸಬ್ಸ್ಕ್ರೈಬ್ ಅಂತ ಆದ್ರು, ಊಬರ್. ಈ 4 ಸಂಸ್ಥೆಗಳು ಸಬ್ಸ್ಕ್ರೈಬ್ ಪ್ಲಾನ್ ಬಂದ್ಮೇಲೆ ಒಂದೊಂದು ಅಮೌಂಟ್ ಅನ್ನ ನಿಗದಿ ಮಾಡ್ತಾರೆ. ನೋಡಪ್ಪ, ನೀನ್ ಆಟೋದವ್ರ, ನೀನ್ ಕ್ಯಾಬ್ ಅವನ ತಗೋ, ನೀನ್ ಒಂದು ದಿನದಲ್ಲಿ 5,000 ದುಡಿತೀಯೋ 10,000 ದುಡಿತೀಯೋ ಅದು ನಿನ್ನ ಕೆಪಾಸಿಟಿ. ನನ್ಗೆ ನೀನು ಒಂದು ದಿನಕ್ಕೆ ಇಷ್ಟು ಹಣ ಕಟ್ಬಿಡು. 50 ರೂಪಾಯಿ ಕಟ್ತೀಯೋ, 100 ರೂಪಾಯಿ ಕಟ್ತೀಯೋ, 150 ರೂಪಾಯಿ ಕಟ್ತೀಯೋ, 200 ರೂಪಾಯಿ ಕಟ್ತೀಯೋ, ಆಯಾ ಸಂಸ್ಥೆಯವರು ಒಂದು ಫ್ಲಾಟ್ ಅಂದ್ರೆ ಸಬ್ಸ್ಕ್ರೈಬ್ ಅಮೌಂಟ್ ಅನ್ನ ತಗೊಳ್ತಾರೆ. ಸಂತೋಷ, ಯಾವ ಡ್ರೈವರ್ಗೆ ಯಾವ್ದು ಇಷ್ಟ ಆಗುತ್ತೋ ಅಲ್ಲೋಗಿ ಮಾಡ್ಕೊಳ್ಳಿ ಅಂತ ನಾವು ಸುಮ್ಮನಾಗ್ಬಿಟ್ಟಿದ್ದೋ. ಅದ್ರ ಬಗ್ಗೆ ನಾವು ಫೋಕಸೇ ಮಾಡಿರ್ಲಿಲ್ಲ. ಈ ಸಬ್ಸ್ಕ್ರೈಬ್ ಪ್ಲಾನ್ ಬಂದ ಮೇಲೆ ಈ ಸಂಸ್ಥೆಗಳು ಬದಲಾವಣೆ ಆದ್ಮೇಲೆ ಏನೋ ಒಂದು ನಡೀತಾ ಇದೆ, ನಡ್ಕೊಂಡು ಹೋಗ್ಲಿ ಅಂತ ನಾವು ಕೂಡ ಇದ್ದಿದ್ದು. ಮಿಡಲ್ ಅಲ್ಲಿ ನಾವು ಈ ಒಂದು ಮೀಟರ್ ಕಾನ್ಸೆಪ್ಟ್ ಗೆ ಒತ್ತನ್ನ ಕೊಟ್ಕೊಂಡು ಪ್ರೋಸೆಸ್ ಮಾಡ್ತಾ ಇದ್ದೋ. ಈ ನಮ್ಮ ಯಾತ್ರಿಯವ್ರು ಏನ್ ಮಾಡಿದ್ರು, ಆಟೋ ಡ್ರೈವರ್ ಕಡೆಯಿಂದ ಇದು ಕಮಿಷನ್ ಇಲ್ಲ ಅಂತ ಅಂದ್ರು. ಡಾಕ್ಟರ್ ಬ್ರೋ ಬಾಯಲ್ಲೂ ಹೇಳ್ಸಿದ್ದಾರೆ, ಬೇರೆ ಎಲ್ಲಾ ಆಪ್ ಅಲ್ಲೂ ಕೂಡ ಕಮಿಷನ್ ಇದಾವೆ, ಈ ಆಪ್ ಅಲ್ಲಿ ಕಮಿಷನ್ ಇಲ್ಲ ಅಂತ. ಆಕ್ಚುಲಿ ಕಮಿಷನ್ ಇಂದ ಆಲ್ರೆಡಿ ಎಲ್ಲ ಮುಕ್ತ ಆಗ್ಬಿಟ್ಟು ಸಬ್ಸ್ಕ್ರೈಬ್ ಪ್ಲಾನ್ ಬಂದ್ಬಿಟ್ಟಿದ್ದಾರೆ. ಹಂಗಿದ್ಮೇಲೆ ಡಾಕ್ಟರ್ ಬ್ರೋ ಬಾಯಲ್ಲಿ ಇದು ಕಮಿಷನ್ ಅಲ್ಲದೆ ಇರೋ ಆಪ್ ಅಂತ ಹೇಳ್ತಾರೆ. ಸರಿ ಸರ್, ನಾನ್ ಕೇಳೋದಿಷ್ಟೇ, ನಿಮ್ಮ 4 ಆಪ್ಗಳು ಸಬ್ಸ್ಕ್ರೈಬ್ ಪ್ಲಾನ್ ಹೋಗಿದ್ದೀರಾ ಅಂದ್ಮೇಲೆ ಒಬ್ಬ ಡ್ರೈವರ್ ನೀನ್ ಎಷ್ಟು ಹಣ ದುಡ್ಕೋ, ನನ್ಗೆ ಇಷ್ಟು ಅಮೌಂಟ್ ನೀನ್ ಕಟ್ಟು ಅಂತ ಹೇಳಿದ್ಮೇಲೆ ನೀವು ಮೀಟರ್ ಯಾಕೆ ರನ್ ಮಾಡ್ತಾ ಇಲ್ಲ? ಈಗ ನಮ್ಮ ಬೆಂಗಳೂರು DC ಏನ್ ಹೇಳ್ತಾರೆ, ಮೀಟರ್ ಅಲ್ಲಿ ಪ್ರಯಾಣಿಕರಿಗೆ ಸರ್ವಿಸ್ ಕೊಡ್ಬೇಕು ಅಂತಾರೆ. ಸಂಚಾರಿ ಪೊಲೀಸ್ನವ್ರು ಏನ್ ಹೇಳ್ತಾರೆ, ನೀನ್ ಯಾವುದೇ ಪ್ರಯಾಣಿಕನ್ನ ನಿನ್ನ ಆಟೋದಲ್ಲಿ ಕರ್ಕೊಂಡು ಸೇವೆ ಕೊಡ್ತಿದ್ಯಾ ಅಂದ್ರೆ ನಿನ್ನ ಆಟೋ ಮೀಟರ್ ರನ್ನಿಂಗ್ ಅಲ್ಲಿ ಇರ್ಬೇಕು ಅಂತ ಕೇಳ್ತಾರೆ. ಒಬ್ಬ RTO ಗಾಡಿ ಹಿಡಿದ್ರು ಮೀಟರ್ ಚಾಲ್ತಿಲಿದ್ಯಾ ಅಂತ ನೋಡ್ತಾರೆ. ನಮ್ಮ ಇಡೀ ಇಲಾಖೆಗಳೇ ಮೀಟರ್ ಮೇಲೆ ಫೋಕಸ್ ಮಾಡುತ್ತೆ. ಹಂಗಿದ್ಮೇಲೆ ಈ ಆಪ್ ಸಂಸ್ಥೆಗಳು ಬಂದ್ಮೇಲೆ ಮೀಟರ್ನ ಯಾರು ಬಳಸೋದೇ ಇಲ್ಲ. ಎಲ್ಲ ಡಿಜಿಟಲ್ ಬಿಲ್ ಎಲ್ಲ ಡಿವೈಸ್ ಇಟ್ಕೊಂಡು ಕೂತಿರ್ತಾರೆ. ಇದು ಅಕ್ರಮ, ಇದು ಮಾಡಂಗೆ ಇಲ್ಲ ಅಂತ ಹೇಳಿ ಅಧಿಕಾರಿಗಳು ಹೇಳೋದು. ಅಧಿಕಾರಿಗಳನ್ನೇ ಇವರು ಪೈಪೋಟಿ ಕೊಟ್ಕೊಂಡು ಟಾಂಗ್ ಕೊಟ್ಕೊಂಡು ಕೋರ್ಟ್ಗೆ ಹೋಗ್ತಾರೆ. ಕೋರ್ಟ್ ಅಲ್ಲಿ ಕೇಸ್ ಇದೆ ಅಂತ ಹೇಳ್ತಾರೆ. ಅಧಿಕಾರಿಗಳು ಇದ್ರ ವಿರುದ್ಧ ಮಾತಾಡಕ್ ಹೋದ್ರು ಕೂಡ ಏನು ಮಾಡಕ್ ಆಗ್ತಾ ಇಲ್ಲ. ಅಸಹಾಯಕ ಸ್ಥಿತಿಯಲ್ಲಿ ಒಬ್ಬ IAS IPS ಅಧಿಕಾರಿಗಳು ಇರ್ತಾರೆ ಅಂದ್ರೆ ಸರ್ ನಾವೇನ್ ಆಗ್ಬೇಕು? ಅಧಿಕಾರ ಇರೋರೇ ಆತರ ಇದಾರೆ ಅಂದ್ರೆ ನಾವೇನ್ ಮಾಡ್ಬೇಕು? ಇದನ್ನ ನಾವು ಪ್ರಶ್ನೆ ಮಾಡ್ಕೊಂಡು ಹೋರಾಟ ಮಾಡ್ತಾ ಇರೋದು. ಅಂತದ್ರಲ್ಲಿ ಇವರು ಪ್ಲಾಟ್ಫಾರ್ಮ್ ಫೀಸ್ ತಂದಿದೀವಿ ಅಂದ್ಮೇಲೆ, ಒಬ್ಬ ಡ್ರೈವರ್ ಎಷ್ಟೋ ದುಡ್ಕೊಂತೀನಿ ಅಂದ್ಮೇಲೆ ನಿನ್ಗೆ ಯಾಕಯ್ಯ ಬೇಕು ಕಮಿಷನ್? ಪ್ಲಾಟ್ಫಾರ್ಮ್ ಏನೋ ಒಂದು ದುಡ್ಕೊಂತೀನಿ ಮೀಟರ್ ಹಾಕಕ್ ಬಿಡು ಅಂತ. ಇವ್ರು ಮೀಟರ್ ಹಾಕದೇ ಇರೋದ್ರಿಂದ ಸರ್, ಡಾಕ್ಟರ್ ಬ್ರೋ ಬಂದು ಈ ಅನಧಿಕೃತ ಸಂಸ್ಥೆ, ಇವರು ಲೈಸೆನ್ಸ್ ಇಟ್ಕೊಂಡಿಲ್ಲ, ಅಗ್ರಿಗೇಟರ್ ಲೈಸೆನ್ಸ್ ತಗೊಂಡಿಲ್ಲ. ಈ ಸಂಸ್ಥೆಯವ್ರು ಹೇಳ್ಕೊಂತಾರೆ, ಯಾವ್ದೋ ಒಂದೆರಡು ಸಂಘಟನೆಯವರು ಇವ್ರು ನಮ್ಮ ಯಾತ್ರೆಗೆ ನುಗ್ಗಿ ಗಲಾಟೆ ಮಾಡಿದ್ರು. ನಿಮ್ಮ ಅಗ್ರಿಗೇಟರ್ ಲೈಸೆನ್ಸ್ ಬೇಕು ಅಂತಾನು ಕೂಡ ಅವ್ರು ಕೇಳಿದ್ರು. ಆಗ ಅವ್ರಿಗೆ ನಾವು 1 ವಾರ ಟೈಮ್ ಕೊಡಿ ನಿಮ್ಗೆ ಕೊಡ್ತೀವಿ ಅಂತಾನು ಕೂಡ ಅವ್ರನ್ನ ಸತಾಯಿಸಿದ್ರು. 1 ವಾರ ಬಿಟ್ಕೊಂಡು ಮತ್ತೆ ಅವ್ರು ಹೋದ್ರು, ಅಗ್ರಿಗೇಟರ್ ಲೈಸೆನ್ಸ್ ಕೊಡ್ಲಿಲ್ಲ. ಲೈಸೆನ್ಸ್ ಕೊಟ್ಟಿದ್ರೆ ತಾನೇ ಕೊಡೋದು. ಅವಾಗ ಅವ್ರಿಗೆ ಮಿಸ್ಗೈಡ್ ಮಾಡಿದ್ರು, ನಾವು ಅಗ್ರಿಗೇಟರ್ ಲೈಸೆನ್ಸ್ ವ್ಯಾಪ್ತಿಗೆ ಬರಲ್ಲ. ಒಬ್ಬ ಪ್ರಯಾಣಿಕ ಅಲ್ಲಿ ಇರ್ತಾನೆ, ಒಬ್ಬ ಚಾಲಕ ಇಲ್ಲಿ ಇರ್ತಾನೆ, ಆಟೋ ಕ್ಯಾಬ್ ಏನಿಲ್ಲ, ನಿಮ್ಮಿಬ್ರನ್ನ ಸಿಂಕ್ ಮಾಡೋದಷ್ಟೇ. ಅಲ್ಲಿದ್ದಾರೆ, ನೀವು ಲೋಗೋ ಅಂತ ನಿಮ್ಮನ್ನ ಸಿಂಕ್ ಮಾಡ್ಕೊಡೋದು ಅಷ್ಟೇ ನಮ್ ಕೆಲಸ. ಅದಕ್ಕೆ ನಾನು ಕಮಿಷನ್ ಸಬ್ಸ್ಕ್ರೈಬ್ ತಗೊಂತಿದೀನಿ ಅಂತ ಹೇಳ್ತಾನೆ. ಹಂಗಿದ್ಮೇಲೆ ನಿನ್ನ ಒಂದು ಆಪ್ ಸಂಸ್ಥೆಗಳಲ್ಲಿ ಆಟೋಗಳು ಯಾಕಿದಾವೆ? ಸಾವಿರಾರು ಆಟೋಗಳಿದಾವೆ ಸರ್. ಕ್ಯಾಬ್ಗಳು ಯಾಕಿದಾವೆ? ಏನಕ್ಕೆ ನೀವು ಫ್ಲೀಟ್ ನ ಮಾಡ್ಕೊಂಡು ಕೂತಿದ್ದೀರಾ? ಎಲೆಕ್ಟ್ರಿಕಲ್ ಆಟೋಗಳು ಒಬ್ಬ DL ಹೊಂದಿರೋ ಅಂತ, ಈಗ ನನ್ಗೆ ಆಟೋ ಬೇಕು ಅಂದ್ರೆ ನಾನು ಹೋಗಿ ಪರ್ಮಿಟ್ ಅಪ್ಲೈ ಮಾಡ್ಬೇಕು ಸರ್. ನನ್ನ ಒಂದು DLಗೆ ಒಂದೇ ಒಂದು ಪರ್ಮಿಟ್ ಕೊಡೋದು. ಆ ಒಂದು ಪರ್ಮಿಟ್ಗೆ ನಾನು ಒಂದೇ ಆಟೋ ತಗೊಳಕ್ ಸಾಧ್ಯ. ಪರ್ಮಿಟ್ ಇಲ್ಲ ಅಂತ ಹೇಳ್ಬಿಟ್ಟು ಎಲೆಕ್ಟ್ರಿಕಲ್ ಆಟೋಗಳನ್ನ ದಂಡಿಯಾಗಿ ಇಲ್ಲಿಗಲ್ ಆಗಿ ಇಳಿಸಿದ್ದಾರೆ. ಹಂಗ ಇಲ್ಲಿಗಲ್ ಆಗಿ ರಿಜಿಸ್ಟ್ರೇಷನ್ ಮಾಡಕ್ಕೂ ಬರಲ್ಲ. ದಂಡಿಯಾಗಿ ಅವ್ರ ಹತ್ರ ಆಟೋಗಳು ಇದಾವೆ ಅಂದ್ರೆ ಪರ್ಮಿಟ್ ಇಲ್ಲ ಆಟೋಗಳಿಗೆ. ಈಗ ಗ್ರೀನ್ ಕಲರ್ ಚಾರ್ಜ್ ಹೊಂದಿರುವಂತ ಆಟೋ ಡ್ರೈವರ್ಗಳು BBMP ವ್ಯಾಪ್ತಿಯಲ್ಲೇನೆ ಸೇವೆ ಕೊಡ್ಬೇಕು. ಈ ಎಲೆಕ್ಟ್ರಿಕಲ್ ಆಟೋಗಳು BBMP ಲಿಮಿಟ್ ಬಿಟ್ಟು ಕೂಡ ಹೋಗ್ಬೋದು. ಮತ್ತೆ ನೀವು ತಾರತಮ್ಯ ಮಾಡ್ಕೊಂಡು ಗ್ರೀನ್ ಚಾರ್ಜ್ ಅವ್ರಿಗೆಲ್ಲ ಹೊಟ್ಟೆ ಮೇಲೆ ಹೊಡಿತಾ ಇಲ್ವಾ? ಮತ್ತೆ ನಿಮಗ್ ಪರ್ಮಿಟ್ ಇಲ್ಲ ಅಂತ ಹೇಳಿದ್ಮೇಲೆ ಹೌದು, ಹಸಿರು ಕಲರ್ ಆಟೋಗಳಿಗೆಲ್ಲ ಇದಿದೆ, ಇದು ಪರ್ಮಿಟ್ ಇದೆ. ಇವ್ರ ಹತ್ರ ಎಲೆಕ್ಟ್ರಿಕಲ್ ಆಟೋಗಳು ಬಣ್ಣ ಡಿಫ್ರೆಂಟ್ ಮಾಡ್ಬಿಟ್ಟಿದ್ದಾರೆ ಬಿಡಿ.
ಈ ತರ ಫ್ಲೀಟ್ ಗಳನ್ನ ಮಾಡ್ಕೊಂಡು ನಡೆಸ್ತಾ ಇದ್ದಾರೆ. ಮತ್ತೆ ಇವರು ನಾವು ಅಗ್ರಿಗೇಟರ್ ಅಲ್ಲ ಅಂದ್ಮೇಲೆ ನಿನ್ನ ಹತ್ರ ಗಾಡಿ ಆಗ್ಬೇಕು, ಯಾಕೆ ನೀನು ಅದು ದಯಾನಂದ್ ಸಾಹೇಬ್ರು ಕಮಿಷನರ್ ಅವ್ರನ್ನ ಇಟ್ಕೊಂಡು ಅದು ಏನ ಬಿಸ್ನೆಸ್ ನ ಡೆವಲಪ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಒಳಗಡೆ ಮರ್ಮ ಏನಿದೆಯೋ ನಮಗ್ ಗೊತ್ತಿಲ್ಲ. ಮಹಿಳಾ ಸಬಲೀಕರಣ ಅನ್ನೋ ಒಂದು ಟೈಟ್ಲ್ ನ ತಗೊಂಡ್ಬಂದು ಕಮಿಷನರ್ ಅವ್ರ ಕಡೆಯಿಂದನೇ ನೀನು ನಮ್ಮ ಯಾತ್ರೆನ ಪ್ರಮೋಷನ್ ಮಾಡಿಸಿ ಆ ಹೆಣ್ಮಕ್ಳುಗಳನ್ನ ಮುಂದೆ ಬಿಟ್ಕೊಂಡು ಅಂದ್ರೆ ನೀನು ಕಸ್ಟಮರ್ನ ಮತ್ತೆ ಡ್ರೈವರ್ನ ಸಿಂಕ್ ಮಾಡುವಂತ ವ್ಯಕ್ತಿನ ಅಲ್ಲ, ನೀನು ಒಬ್ಬ ಪಕ್ಕ ಬಿಸ್ನೆಸ್ ಮಾಡಕ್ ಬಂದಿದ್ಯಾ. ನಾವ್ ಇದನ್ನ ಕೇಳ್ತಾರೆ ಡಾಕ್ಟರ್ ಬ್ರೋನ, ಅವರು ಇಲ್ಲಿಗಲ್ ಬಿಸ್ನೆಸ್ ನಡೆಸ್ತಾ ಇದಾರೆ. ನೀವು ಒಬ್ಬ ಡಾಕ್ಟರ್ ಬ್ರೋ ಗೋ, ನೀನು ಹಸು ನಿನ್ನಂತ ವ್ಯಕ್ತಿನ ಇದಕ್ಕೆ ಬಳಸ್ಕೊಂಡಿದ್ದಾರೆ ಅಂದ್ಮೇಲೆ ಖಂಡಿತ ಅಗ್ರಿಮೆಂಟ್ ಆಗಿದೆ ಸರ್ ಅವ್ರಿಗೆ. ಪ್ರೂವ್ ಮಾಡಿ ತೋರಿಸ್ಬಿಡ್ಲಿ ಬೇಕಾದ್ರೆ ಡಾಕ್ಟರ್ ಬ್ರೋ ನಾನೇನು ಅಗ್ರಿಮೆಂಟೇ ಆಗಿಲ್ಲ ಅಂತ. ಅಗ್ರಿಮೆಂಟ್ ಆಗದೆ ಯಾವ್ದೇ ಕಾರಣಕ್ಕೂ ಇವ್ರು ವಿಡಿಯೋ ಮಾಡಿರಲ್ಲ. ಪ್ರಮೋಷನಲ್ ವಿಡಿಯೋ ಅನ್ನೇ ಆಗಿರುತ್ತಿದ್ದು ಅಲ್ವಾ? ಈಗ ನಾವ್ ಅಷ್ಟು ಹೇಳಿದ್ರು ವಿಡಿಯೋ ಡಿಲೀಟ್ ಮಾಡ್ತಿಲ್ಲ, ಸಾವಿರಾರು ಜನ ಡ್ರೈವರ್ಗಳು ಕಾಮೆಂಟ್ ಹಾಕಿದ್ರು ನೀವು ಡಿಲೀಟ್ ಮಾಡ್ತಿಲ್ಲ ಅಂದ್ರೆ ಅಗ್ರಿಮೆಂಟ್ ಮಾಡಿಸ್ಕೊಂಡಿದೀರಾ. ಡಾಕ್ಟರ್ ಬ್ರೋ ಅಂದ್ರೆ ಏನು? ಪ್ರಪಂಚ ಪರ್ಯಟನೆ ಮಾಡಿ ಪರ್ಯಟನೆ ಮಾಡದಂತಹ ವಿಚಾರಗಳನ್ನ ಜನ ತಿಳಿಸ್ತಿರೋದ್ರಿಂದ, ಜನ ಯೂಟ್ಯೂಬ್ ಮುಖಾಂತರ ವಿಡಿಯೋಸ್ಗಳನ್ನ ನೋಡ್ತಿರೋದ್ರಿಂದ ಡಾಕ್ಟರ್ ಬ್ರೋಗೆ ಯೂಟ್ಯೂಬ್ ಮುಖಾಂತರ ಹಣ ಹೋಗ್ತಾ ಇದೆ. ಡಾಕ್ಟರ್ ಬ್ರೋ ಏನ್ ಸುಮ್ನೆ ಕೆಲಸ ಇಲ್ಲದೆ ಏನು ವರಮಾನ ಇಲ್ಲದೆ ಊರೂರು ಸುತ್ತಾ ಇಲ್ಲ. ಜನ ನೋಡ್ಲಿ ಅನ್ನೋ ಕಂಟೆಂಟ್ ಗಳನ್ನ ಹಾಕ್ತಾ ಇದಾರೆ. ಜನ ನೋಡ್ತಿರೋದ್ರಿಂದ ಡಾಕ್ಟರ್ ಬ್ರೋಗೆ ದುಡ್ಡು ಹೋಗ್ತಾ ಇದೆ. ಯೂಟ್ಯೂಬ್ ಇಂದ ದುಡ್ಡು ಬರ್ತಿಲ್ಲ ಅಂದಿದ್ರೆ ಯಾವ ಪ್ರಪಂಚ ಪರ್ಯಟನೆ ಮಾಡ್ತಾ ಇರಲಿಲ್ಲ, ಏನು ಮಾಡ್ತಾ ಇರಲಿಲ್ಲ. ಡಾಕ್ಟರ್ ಬ್ರೋ ಯಾವ್ದಾರ ಕೆಲಸ ಕಾರ್ಯಕ್ಕೆ ಹೋಗಿರೋರು ಯೂಟ್ಯೂಬ್ ಅಲ್ಲಿ ದುಡ್ಡು ಬರ್ತದೆ ಅನ್ನೋ ಉದ್ದೇಶಕ್ಕೋಸ್ಕರನೇ ಎಲ್ಲಾ ದೇಶಕ್ಕೂ ಹೋಗಿ ಅಲ್ಲಿ ಎಷ್ಟೇ ರಿಸ್ಕ್ಗಳು ಬಂದ್ರು ಆ ರಿಸ್ಕ್ಗಳನ್ನ ತಗೊಂಡು ಯೂಟ್ಯೂಬ್ ಅಲ್ಲಿ ವಿಚಾರಗಳನ್ನ ಹಾಕ್ತಿರೋದು. ನಮ್ಮವರು ಅವರ ವಿಚಾರವಂತಿಕೆಗಳನ್ನ ನೋಡ್ಕೊಂಡ್ ಕೂತ್ಕೊಂಡ್ರೆ ಅವ್ರು ದುಡ್ಡು ಬರಲ್ಲ. ಕಂಡೋರ್ ವಿಚಾರ ನೋಡ್ಕೊಂಡು ನೀವು ಅವ್ರು ದುಡ್ಡು ಕೊಡ್ತಾ ಇದ್ದೀರಾ. ಅಂತದ್ರಲ್ಲಿ ಆ ಹುಡುಗ ಒಳ್ಳೇದ್ ಮಾಡ್ಬಿಟ್ಟ ಅಂತ ಹೇಳ್ತಿರಲ್ಲ, ಅಗ್ರಿಗರು ನಾನು ಒಪ್ಕೊಂತೀನಿ. ನೀವು ದುಡ್ಡು ಕೊಡ್ತಾ ಇದೀರಾ, ನೀವು ನೋಡ್ತಾ ಇದೀರಾ, ಅವ್ರು ಪ್ರಪಂಚ ಪರ್ಯಟನೆ ಮಾಡ್ತಿರೋ ವಿಡಿಯೋ ಆಗ್ತಾ ಇದಾರೆ, ದುಡ್ಡು ಹೋಗ್ತಾ ಇದೆ, ಸಂತೋಷ, ಚೆನ್ನಾಗಿರ್ಲಿ. ಮತ್ತೆ ಈ ಕಂಪ್ನಿ ಪ್ರಮೋಷನ್ ಮಾಡಿದ್ಯಲ್ಲ, ಮತ್ತೆ ಈ ದುಡ್ಡು ಎಲ್ಲಿಗೆ ಹೋಯ್ತು? ನಿನ್ಗೆ ಈ ದುಡ್ಡು ಬೇಕು, ಜನಗಳ ದುಡ್ಡು ಬೇಕು. ಈ ದುಡ್ಡನ್ನ ನೀನ್ ತಗೊಂಡಿಲ್ಲ ಅಂದ್ಮೇಲೆ ಪ್ರೂವ್ ಮಾಡಿ ತೋರ್ಸು, ಇಲ್ಲ ವಿಡಿಯೋ ಡಿಲೀಟ್ ಮಾಡು. ನೀನ್ ವಿಡಿಯೋ ಡಿಲೀಟ್ ಮಾಡಿದ್ರೆ ನಾನು ಒಪ್ಕೊಂತೀನಿ, ಓ ಅವ್ರದೇನೋ ಅಗ್ರಿಮೆಂಟ್ ಆಗಿಲ್ಲ, ಇವ್ರೇನೋ ಅವ್ರ ಹತ್ರ ದುಡ್ಡು ಇಸ್ಕೊಂಡಿಲ್ಲ ಅಂತ ನಾನ್ ತಿಳ್ಕೊಂತೀನಿ. ಸ್ವತಃ ನಿನ್ನ ಕಂಪ್ನಿಗೆ ಬಂದು ನಮ್ಮ ಯಾತ್ರಿ ಅನ್ನೋ ಒಂದು ಸಂಸ್ಥೆ, ಇದು ಕೇರಳ ಬೇಸ್ಡ್ ಆಪ್, ಇದ್ರಲ್ಲಿ ಬಂದಿರುವಂತ 3 ಜನ ಸಿಒಗಳು ಕೂಡ ಕರ್ನಾಟಕದವರಲ್ಲ. ಮತ್ತೆ ನೀನ್ ಏನ್ ಹೇಳಿದ್ಯಾ ಆಟೋದಲ್ಲಿ ಅವ್ರ ಡ್ರೈವರ್ ಹತ್ರ ಕಮಿಷನ್ ಇಲ್ಲ ಅನ್ನೋ ತರ, ಇವ್ರು ಸಬ್ಸ್ಕ್ರೈಬ್ ಪ್ಲಾನ್ ಅಲ್ಲಿ ಇದಾರೆ, ತಗಂತಾ ಇದಾರೆ. ಬೇರೆ ಎಲ್ಲಾ ಆಪ್ ಅಲ್ಲೂ ಕೂಡ ಕಮಿಷನ್ ಇದೆ, ಈ ಆಪ್ ಅಲ್ಲಿ ಇಲ್ಲ ಅಂತ ಯಾಕೆ ಸುಳ್ಳು ಹೇಳ್ತೀಯಾ? ತೋರಿಸು ನೀನ್ ಬೇರೆ ಯಾವ ಆಪ್ ಅಲ್ಲಿ ಕಮಿಷನ್ ಇದಾವೆ, ಎಲ್ಲ ಸಬ್ಸ್ಕ್ರೈಬ್ ಪ್ಲಾನ್ ಅಲ್ಲಿ ಇದಾರೆ. ಆಮೇಲೆ ಇನ್ನೊಂದು ಪಾಯಿಂಟ್ ಏನ್ ಹೇಳ್ತಾರೆ, ಐ ಕೇರ್ ಅವ್ರು ಹೇಳೋದು ಫ್ರೀ ಹೆಲ್ತ್ ಚೆಕಪ್. ಫ್ರೀ ಹೆಲ್ತ್ ಚೆಕಪ್ ಐ ಕೇರ್ ಇದು ಒಂದ್ ಆಪ್ ಮಾಡ್ತಾ ಇದ್ರೆ ಬೇರೆ ಯಾವ್ದು ಮಾಡ್ತಿಲ್ಲ. ಅದು ಯಾಕೆ ಮಾಡ್ತಿಲ್ಲ ಸರ್? ಓಲಾ ಊಬರ್ ಐಫೋನ್ಗಳು ಕೊಟ್ಟವ್ರೆ. ಪ್ರಾರಂಭದಲ್ಲಿ ಊಬರ್ ಐಫೋನ್ಗಳು ಕೊಟ್ಟಿದ್ದಾನೆ ಡ್ರೈವರ್ಗೆ, ಅದೇ ಓಲಾ ಹುವೈ ಮೊಬೈಲ್ಗಳು ಕೊಟ್ಟಿದ್ದಾರೆ, ಮೈಕ್ರೋ ಏನೋ ಹೆಸರು ಬರ್ತಾ ಇತ್ತು, ಆ ಮೊಬೈಲ್ಗಳು ಕೊಟ್ಟಿದ್ದಾರೆ. ಟ್ಯಾಕ್ಸಿ ಫಾರ್ ಶೂರ್ ಅವರು ಕೂಡ ಮೊಬೈಲ್ಗಳನ್ನ ಕೊಟ್ಟಿರುವಂತ ನಿದರ್ಶನಗಳಿದಾವೆ. ಅವರು ಕೂಡ ಸರ್ ಇವರೊಂದು ಸಂಸ್ಥೆ ಕ್ರಿಯೇಟ್ ಮಾಡಿದ್ದಾರೆ, ಇಲ್ಲಿ ಆ ಸಂಸ್ಥೆ ಮುಖಾಂತರ ಅವರು ಒಂದು ಸೇವೆ ಕೆಲಸನ ಮಾಡ್ತಾ ಇದ್ದಾರೆ ಅಂದಾಗ ವರಮಾನ ಬರ್ತಾ ಇದೆ ಅಂದ್ರೆ ಟ್ಯಾಕ್ಸ್ ಅನ್ನ ಅವಾಯ್ಡ್ ಮಾಡೋದಕ್ಕೆ ಒಂದೊಂದು NGOಗಳನ್ನ ಕೂಡ ಇವ್ರು ಸ್ಥಾಪನೆ ಮಾಡದೇ ಮಾಡ್ಕೊಂತಾರೆ. ಆ NGO ಸ್ಥಾಪನೆ ಮಾಡ್ಕೊಂಡು ಸುಮ್ಮನೆ ಇರಲ್ಲ, ಸೋಷಿಯಲ್ ಆಕ್ಟಿವಿಟೀಸ್ ಗಳನ್ನ ಮಾಡ್ಬೇಕು. ಹಂಗಾಗಿ ಐ ಕೇರ್ ಮಾಡ್ತಾರೆ, ಹೆಲ್ತ್ ಕ್ಯಾಂಪ್ ಮಾಡ್ತಾರೆ, ಮಾಡಿದ್ದನ್ನ ಅಲ್ಲಿ ತೋರಿಸ್ಕೊಂತ ಇದಾರೆ. ಅದನ್ನ ಬೇರೆ ಯಾವ ಆಪ್ ಅಲ್ಲೂ ಕೂಡ ಮಾಡದೇ ಇರೋದು ಇವ್ರು ಮಾಡ್ತಾರೆ ಅಂದ್ರೆ ಬೇರೆ ಆಪ್ ಅಲ್ಲಿ ಮಾಡಿರೋ ಇದಾವೆ, ಎವಿಡೆನ್ಸ್ ಸಮೇತ ನಾನ್ ಕೊಡ್ತೀನಿ. ಯಾಕೆ ಮಿಸ್ಗೈಡ್ ಮಾಡ್ತಿದ್ಯಾ ಡಾಕ್ಟರ್ ಬ್ರೋ? ಸರ್ ಓಕೆ ಸರ್, ಈಗ ನೀವ್ ಹೇಳೋದು, ಈಗ ನಾನು ನಾರ್ಮಲ್ ವ್ಯಕ್ತಿಯಾಗಿ ಅಂದ್ರೆ ನಮ್ಮ ಈಗ ಒಬ್ಬ ಯೂಟ್ಯೂಬರ್ ಆಗ್ಬೋದು ಅಥವಾ ಒಂದು ಮೀಡಿಯಾ ಆಗ್ಬೋದು, ಯಾರೇ ಆಗ್ಲಿ ಅಡ್ವರ್ಟೈಸ್ಮೆಂಟ್ ಕೊಡೋದು ಸಹಜ. ಹೌದು. ಸೊ ಈಗ ಅವರು ಪ್ರಮೋಷನ್ ಮಾಡಿದ್ದು ಅದ್ರ ತಪ್ಪ ಹೆಂಗಾಗುತ್ತೆ ಸರ್? ಖಂಡಿತ ತಪ್ಪೇ ಸರ್. ಯಾಕೆ ಅಂದ್ರೆ ಈಗ ನೋಡಿ ಸರ್, ನಮ್ ಸರ್ಕಾರ ಏನ್ ಹೇಳುತ್ತೆ, ಒಂದು ಆಟೋ ಆಗ್ಲಿ ಒಂದು ಕ್ಯಾಬ್ ಆಗ್ಲಿ ಮೀಟರ್ ಸರ್ವಿಸ್ ಕೊಡ್ಬೇಕು, ಪ್ರಯಾಣಿಕರುಗಳಿಗೆ ಮೀಟರ್ ಬಳಸಬೇಕು. ಮೀಟರ್ ಸರ್ವಿಸ್ ಕೂಡ ಯಾವ ಇದಾವೆ, ಮಾಡ್ಬೋದು ನೀನ್ ಪ್ರಮೋಷನ್. ಈಗ ಪುನೀತ್ ರಾಜ್ಕುಮಾರ್ ಸರ್ ಯಾವ್ದು ಜಾಹೀರಾತು ಕೊಟ್ರು? ರಮ್ಮಿ ಕೊಟ್ರ ಇಲ್ಲ ಓಲಾ ಊಬರ್ ಕೊಟ್ರ? ಕೊಟ್ಟಿದ್ದ ಅದಕ್ಕೆ ನಂದಿನಿಗೆ. ನಂದಿನಿ ಕೊಟ್ಟಿರೋದ್ರಿಂದ ಯಾರಿಗೆ ಹೆಸರು ಬಂತು ಸರ್? ಸರ್ಕಾರಕ್ಕೆ ಹೆಸರು ಬಂತು, ಕನ್ನಡಿಗರಿಗೆ ಹೆಸರು ಬಂತು. ನೀವು ಕರ್ನಾಟಕದ ಯಾವ್ದು ಕೊಟ್ಟಿದ್ದೀರಾ? ನಿಮ್ಮನ್ನ ಪುನೀತ್ ರಾಜ್ಕುಮಾರ್ ಅವ್ರ ಲೆವೆಲ್ ಹೋಲಿಸ್ಕೊಳ್ಳೋಣ ಅಂದ್ರೆ ನನಗೆ ಅರ್ಥ ಆಗಿದ್ದೇನಪ್ಪ ಅಂತಂದ್ರೆ, ನಿಮ್ಮನ್ನ ಜನಗಳು ಒಂದು ಉನ್ನತ ಸ್ಥಾನದಲ್ಲಿ ಇಟ್ಟಿದ್ರು. ಹೌದು. ಸೊ ಆತರ ಸ್ಥಾನದಲ್ಲಿ ಇದ್ದಾಗ ಈ ತರ ಆಪ್ ಗಳನ್ನ ಯಾಕೆ ಪ್ರಮೋಷನ್ ಮಾಡ್ತೀರಾ, ಯಾಕೆ ಮಿಸ್ಗೈಡ್ ಮಾಡಿದೀರಾ? ಹೌದು, 100% ತಪ್ಪು ಮಾಡಿದ್ದಾರೆ. ಆಮೇಲೆ ಇದ್ರಲ್ಲಿ ಬೈಕ್ ಟ್ಯಾಕ್ಸಿ ಇಲ್ಲ ಅಂತ ಹೇಳಿದ್ದಾರೆ. ಬೇರೆ ಎಲ್ಲಾ ಆಪ್ ಅಲ್ಲೂ ಬೈಕ್ ಟ್ಯಾಕ್ಸಿ ಇದೆ, ನಮ್ಮ ಯಾತ್ರೆ ಬೈಕ್ ಟ್ಯಾಕ್ಸಿ ಇಲ್ಲ. ವಿತ್ ದಾಖಲೆ ಸಮೇತ ಕೊಡ್ತೀನಿ ನಾನು. ಹೈದರಾಬಾದ್ ಅಲ್ಲಿ ಬೈಕ್ ಟ್ಯಾಕ್ಸಿ ರನ್ ಆಗ್ತಾ ಇದೆ,
ಕರ್ನಾಟಕದಲ್ಲಿ ಇವ್ರು ತರಲ್ಲ ಅಂತ 1000 ಹೇಳ್ಬೋದು ಸರ್. ಇವ್ರು ಬಿಸ್ನೆಸ್ ಮ್ಯಾನ್ಗಳು ಸರ್. ನಾನ್ ಬರೀ ಡ್ರೈವರ್ ಮತ್ತೆ ಕಸ್ಟಮರ್ ನ ಬೆಸ್ಗೆ ಮಾಡೋದಕ್ಕೆ ಮಾತ್ರ ನಾನು ಇರೋದು. ನಾನು ಹಂಗಾಗಿ ಕಮಿಷನ್ ಸಬ್ಸ್ಕ್ರೈಬರ್ ತಗೊಂತೀನಿ ಅಂತ ನೀವ್ ಹೇಳುವಂತವ್ರು ಎಲೆಕ್ಟ್ರಿಕಲ್ ಆಟೋ ಇಟ್ಕೊಂಡಿದೀರಾ, ಕ್ಯಾಬ್ಗಳು ಇಟ್ಕೊಂಡು ರನ್ ಮಾಡ್ತಿದ್ದೀರಾ ಅಂದ್ರೆ ಇನ್ ಫ್ಯೂಚರ್ ಅಲ್ಲಿ ಬೈಕು ಕೂಡ ತಂದೆ ತರ್ತೀರಾ. ನಡೆದಿದ್ದಾವೆ ಸರ್. ಓಲಾ ಊಬರ್ ಇವರೆಲ್ಲ ನಾವು ಸಾಚ ಅನ್ಕೊಂಡೆ ಬಂದಿದ್ದು. ಇವತ್ತು ಅವ್ರು ಏನು ಅಲ್ಲ. ಅವ್ರು ನೀವು ಬೆಂಗಳೂರಲ್ಲಿ ಎಲ್ಲಾರು ಹುಡುಕಾಡಿ ಸರ್, ಡ್ರೈವರ್ ಸಪೋರ್ಟಿಂಗ್ ಆಫೀಸು ಓಲಾ ಆಫೀಸ್ ತೋರಿಸ್ಬಿಡಿ ಸರ್ ಸಾಕು. ಇದು ನಿಜವಾಗ್ಲೂ ನಾಚಿಕೆಗೇಡು ಸರ್. ಡ್ರೈವರ್ ಸಪೋರ್ಟಿಂಗ್ ಆಫೀಸ್ ಇಲ್ದೇನೆ ಒಂದು ಓಲಾ ಸಂಸ್ಥೆ ಬೆಂಗಳೂರಲ್ಲಿ ರನ್ ಆಗ್ತಾ ಇದೆ ಅಂದ್ರೆ ಶೇಮ್ ಸರ್ಕಾರಕ್ಕೆ, ಸಾರಿಗೆ ಇಲಾಖೆಗೆ ಶೇಮ್ ಆಗ್ಬೇಕು. ಇಂಟರ್ನ್ಯಾಷನಲ್ ಸಂಸ್ಥೆ ಸರ್ ಊಬರ್, ಅವನ್ ಆಫೀಸ್ ಇದೆ ಬೆಂಗಳೂರಿನಲ್ಲಿ. ಓಲಾದೊಂದು ಎಲ್ಲಿದೆ ಡ್ರೈವರ್ ಸಪೋರ್ಟಿಂಗ್ ಆಫೀಸ್ ತೋರಿಸಿ ಸರ್. ಫೋನ್ ಮಾಡಿದ್ರೆ ಫೋನ್ ಎತ್ತಲ್ಲ. ಇವರೆಲ್ಲ ಹೆಂಗ್ ಗೊತ್ತಾ ಸರ್, ಬೆಳೆಯೋವರೆಗೂ ಮಾತ್ರ ಸರ್. ಬೆಳೆದಾದ್ಮೇಲೆ ಯಾರಿಗೂ ಕೂಡ ಕಚ್ಚೆನೆ ಕಟ್ಟಲ್ಲ ಇವರು. ಇಂಥ ಒಂದು ಫೇಕ್ ಆಪ್ಗೆ ಇವರು ಪ್ರಮೋಷನ್ ಮಾಡಿದ್ದಾರೆ ಸರ್. ಆಯ್ತು, ಮಾಡಿದ್ದಾಗೋಯ್ತು. ನಾನು ಅದ್ರಲ್ಲಿರೋ ಲೂಪೋಲ್ಸ್ಗಳನ್ನ ಅಬ್ಸರ್ವ್ ಮಾಡಿದೆ. ನಾವ್ ಇದ್ರ ವಿರುದ್ಧನೇ ಹೋರಾಟ ಮಾಡ್ತಿದೀವಿ ಅಂದಾಗ ಈ ಅಪ್ಪ ಅದೇ ಸಬ್ಜೆಕ್ಟ್ ನಿಂತ್ಕೊಂಡು ಮಾತಾಡ್ತಾರೆ ಅಂದ್ರೆ ಅಗ್ರಿಮೆಂಟ್ ಆಗಿ ದುಡ್ಡು ಬಿಡಿ, ನಮ್ ಸೆಕೆಂಡ್ ಅದು ಮಾತಾಡಕ್ ಹೋಗಲ್ಲ. ಅಗ್ರಿಮೆಂಟ್ ಆಗಿರ್ಬೋದು. ನೆಕ್ಸ್ಟ್ ಇದೇ ಎಲೆಕ್ಟ್ರಿಕಲ್ ಆಟೋ, ಇದೇ ದಯಾನಂದ್ ಸಾಹೇಬ್ರನ್ನ ಹೆಂಗ್ ಬಳಸ್ಕೊಂಡ್ರು ಹಂಗ್ ಡಾಕ್ಟರ್ ಬೋರ್ಡ್ ಮತ್ತೆ ಬಳಸ್ಕೊಂತಾರೆ. ಎಲೆಕ್ಟ್ರಿಕಲ್ ಆಟೋಗಳಿಗೆ, ಕ್ಯಾಬ್ಗಳಿಗೆ ಚಾಲಕರುಗಳು ಬೇಕಾಗಿದ್ದಾರೆ, ಉದ್ಯೋಗ ಕೊಡ್ತಾ ಇದೀವಿ, ನೀವು ಬಂದು ಇಲ್ಲಿ 20,000ಕ್ಕೆ 30,000 ಕೆಲಸ ಮಾಡಿ ಅಂತ ಇದೇ ಡಾಕ್ಟರ್ ಬೋರ್ಡ್ನ ಬಳಸ್ಕೊಬೋದಲ್ಲ. ನಮ್ಗೆ ಅದು ಬೇಜಾರಾಗ್ತಾ ಇರೋದು. ಹಿಂಗಾಗಿ ಇದನ್ನೆಲ್ಲ ಮೈಂಡ್ ಅಲ್ಲಿ ಇಟ್ಕೊಂಡು ಸರ್, ಈಗ ಬೇರೆ ಬೇರೆಯವರು ಪುಟ್ಟ ಯೂಟ್ಯೂಬರ್ಗಳು ಪ್ರಮೋಷನ್ ಮಾಡಿದ್ದಾರೆ. ನಾವು ಅವ್ರಿಗೆಲ್ಲ ಫೋನ್ ಮಾಡಿ ಹೇಳಿ ರಿಕ್ವೆಸ್ಟ್ ಮಾಡಿ ಸುಮಾರು ಜನದೆಲ್ಲ ತಗ್ಸಿದೀವಿ. ಡಾಕ್ಟರ್ ಬ್ರೋ ಅಂತ ಒಬ್ಬ ವ್ಯಕ್ತಿ ಹೋಗಿ ಅದನ್ನ ಪ್ರಮೋಷನ್ ಮಾಡಿಬಿಟ್ರು ಅಂದ್ರೆ ನಾವು ಅದ್ರ ವಿರುದ್ಧ ಯಾರು ಕೂಡ ಪ್ರಶ್ನೆ, ಅವ್ರನ್ನ ಎದುರಾಕೊಳ್ಳೋದು ಬೇಡ ಸರ್. ಪ್ರಶ್ನೆ ಮಾಡಿ ಕೇಳಲಿಲ್ಲ ಅಂದ್ರೆ ಬೇಜಾನ್ ಜನ ಯೂಟ್ಯೂಬರ್ಗಳು ಹೋಗೇ ಹೋಗ್ತಾರೆ, ಅವರು ಪ್ರಮೋಷನ್ ಮಾಡ್ತಾರೆ ಸರ್. ಈಗ ಈ ರಮ್ಮಿ ಇವೆಲ್ಲ ಮಾಡೋದ್ ತಪ್ಪು ಅಂತ ಸರ್ಕಾರನೇ ಹೇಳಿದೆ. ಅಂತವ್ರ ವಿರುದ್ಧ ಕ್ರಮ ತಗೊಂತೀವಿ ಅಂತ ಸರ್ಕಾರ ಹೇಳಿದೆ. ಅದಕ್ಕಿಂತ ಡೇಂಜರ್ ಸರ್ ಇವು ಓಲಾ, ಊಬರ್, ರ್ಯಾಪಿಡೋ, ನಮ್ಮ ಯಾತ್ರಿ, ಜೂಜ್ ಆಪ್ಗಳಿಗಿಂತ ಡೇಂಜರ್ ಇವು. ಅಂತ ಆಪ್ ನ ನೀವು ಪ್ರಮೋಷನ್ ಮಾಡ್ತಿದ್ರಲ್ಲ ಡಾಕ್ಟರ್ ಬ್ರೋ, ಇದು ಸರಿಲ್ಲ ಅಂತ ಹೇಳಿ ಬರೀ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಒಂದರಲ್ಲೇ ಮಾತಾಡಿಲ್ಲ ಸರ್. ನಾನು ನನ್ನ ಸಂಘಟನೆ ಲೆಟರ್ ಅಲ್ಲಿ ವಿಚಾರಗಳನ್ನೆಲ್ಲ ಬರ್ಕೊಂಡು ಖುದ್ದು ಆಫೀಸಿಗೆ ಭೇಟಿ ಮಾಡಿ ಅವ್ರಿಗೆ ಸಂಬಂಧಪಟ್ಟಿರುವಂತವ್ರಿಗೆ ಅವ್ರಿಗೆ ತಿಳಿಸ್ಬೇಕು ಅಂತ ಹೋದ. ಅವ್ರ ಪ್ರಪಂಚ ಪರ್ಯಟನೆ ಇರಲ್ಲ ಅಂತ ಗೊತ್ತಾಯ್ತು. ಅವ್ರ ಕಡೆ ಅವ್ರು ಯಾರು ಮುಖ್ಯಸ್ಥರಿದ್ದಾರೆ ಅವ್ರಿಗೆ ಕೊಟ್ಟು ಅವರು ಮಾತಾಡಿರುವಂತದ್ದು ಲೈವ್ ಮಾಡಿದೀವಿ ನಾವು ನಮ್ಮ ಸೋಷಿಯಲ್ ಮೀಡಿಯಾ ಮುಖಾಂತರ. ಅವ್ರು ಹೇಳಿದ್ದಾರೆ, ಖಂಡಿತ ನಾವು ಅವ್ರ ಗಮನಕ್ಕೆ ತರ್ತೀವಿ ಸರ್, ನಮಗೂ ಅಲ್ಲಿ ಕಾಮೆಂಟ್ಗಳು ಬರ್ತಾ ಇರೋದೆಲ್ಲ ನೋಡಿದೀವಿ, ನೋಡೋಣ ಸರ್ ಅವ್ರ ಹತ್ರ ಮಾತಾಡ್ತೀವಿ ಅಂತ ಹೇಳಿದ್ರು. ಸರಿ, ಮಾತಾಡಿದ್ದಾರೆ. ಡಾಕ್ಟರ್ ಬ್ರೋಗೆ ಜನಗಳ ಮೇಲೆ ಅಷ್ಟು ಪ್ರೀತಿ ವಿಶ್ವಾಸ ತೋರಿಸ್ತಿರುವಂತ ಜನಗಳ ಮೇಲೆ ಅಷ್ಟು ಜನ ಚಾಲಕರುಗಳು ಅಲ್ಲಿ ಕಾಮೆಂಟ್ಗಳು ಆಗ್ತಿದ್ಮೇಲೆ ಇದು ಸರಿ ಇಲ್ವೇನೋ, ಬೇಡ ಬಿಡು ಡಿಲೀಟ್ ಮಾಡ್ಬಿಡೋಣ ಅಂತ ಅವ್ರು ಡಿಲೀಟ್ ಮಾಡಿದ್ರೆ ನಿಜವಾಗ್ಲೂ ಸರ್ ಆ ವ್ಯಕ್ತಿ ಗೋ ಮಾತೆ ಅನ್ನೋ ಒಂದು ಪದಕ್ಕೆ ತುಂಬಾ ಸೂಟಬಲ್ ಆಗ್ಬಿಡ್ತಾ ಇದ್ರು. ಆದ್ರೆ ಅವ್ರು ಯಾವಾಗ ಆ ಕರ್ನಾಟಕದ ಎಮ್ಮೆ ಆಟೋ ಚಾಲಕರು, ಕ್ಯಾಬ್ ಅವರು ಅನ್ನೋದನ್ನ ತೆಗೆದ್ಬಿಟ್ಟು ಶೀರ್ಷಿಕೆಯಲ್ಲಿ ಕಮಿಷನ್ ಒಂದು ದಿನಕ್ಕೆ ಇಷ್ಟು ತಗೊಂತಾನೆ, ₹3 ಏನೋ ಒಂದು ಅಮೌಂಟ್ ಬರ್ದಿದ್ದಾರೆ ಅದ್ರ ಮೇಲೆ, ನೆಸೆಸಿಟಿ ಇರ್ಲಿಲ್ಲ. ಅಲ್ಲಿಗೆ ನಿನ್ನ ತನ ಏನ್ ತೋರಿಸ್ದೆ, ಜನಕ್ಕೆ ನೀನು ಪ್ರಪಂಚ ಪರ್ಯಟನೆ ಮಾಡುವಂತ ಸಂದರ್ಭದಲ್ಲಿ ತೋರಿಸುವಂತ ವಿಚಾರದಲ್ಲಿ ನೀನು ಗೋ ಮಾತೆ. ಆದ್ರೆ ಈ ವಿಚಾರದಲ್ಲಿ ನೀನು ವ್ಯಾಘ್ರ. ಹಂಗಾಗಿ ನೀನ್ ಗೋಮುಖ ವ್ಯಾಘ್ರ ಅನ್ನೋ ಪದನ ನಾನು ಬಳಸಿದೀನಿ. ನಾನ್ ಖಂಡಿತ ಅದನ್ನು ವಾಪಸ್ ತಗೊಳಕ್ ನಾನ್ ರೆಡಿ. ಡಾಕ್ಟರ್ ಬ್ರೋ ವಿಡಿಯೋ ಡಿಲೀಟ್ ಮಾಡಕ್ ರೆಡಿನಾ? ಓಕೆ, ಅಂದ್ರೆ ಈಗ ನೀವ್ ಹೇಳೋದು ನನಗೆ ಫೈನಲ್ ಆಗಿ ಏನಂತ ಅನಿಸ್ತು ಅಂದ್ರೆ, ಈಗ ಅಷ್ಟು ಒಂದು ಒಳ್ಳೆ ಸ್ಥಾನದಲ್ಲಿ ಇಟ್ಟಿರಂತ ವ್ಯಕ್ತಿನ ಖಂಡಿತ ನೀವ್ ಯಾಕೆ ಚೇಂಜ್ ಆಗಿಲ್ಲ? ಅಟ್ಲೀಸ್ಟ್ ಓಕೆ ಆಯ್ತಪ್ಪ, ಯಾಕೆ ಪ್ರಮೋಷನ್ ಮಾಡಾಯ್ತು, ಇದರಿಂದ ತೊಂದರೆ ಆಗ್ತಿದೆ ನಮ್ಮ ಡ್ರೈವರ್ಗಳಿಗೆ ಅಂತ ತೆಗಿಬೋದಾಯ್ತು ಅನ್ನೋದು. ಹೌದು ಸರ್. ಆಮೇಲೆ ನಮ್ಮಲ್ಲಿ ಇನ್ನೂ ಒಂದ್ ಹೇಳ್ತೀವಿ, ಮೋಟರ್ ವೆಹಿಕಲ್ ಆಕ್ಟ್ ಅಂತ ಬರುತ್ತೆ ಸರ್. ಅದರಲ್ಲಿ ಈ ತರ ಅನಧಿಕೃತವಾಗಿ ಯಾರೇ ಒಬ್ರು ಮಿಸ್ಗೈಡ್ ಮಾಡಿದ್ರು ಅಂತವ್ರ ಮೇಲೆ ಕ್ರಮ ತಗೊಳ್ಳುವಂತ ರೀತಿಯಲ್ಲಿ ಆದೇಶ ಇದೆ. ಅದನ್ನ ನಾನೇನ್ ಮಾಡಿದ್ದೀನಿ, ಆಟೋ ರಿಲೇಟೆಡ್ ಅಲ್ಲಿ ಅವ್ರು ವಿಡಿಯೋ ಮಾಡಿರೋದ್ರಿಂದ ನಾನು DC ಅವ್ರ ಗಮನಕ್ಕೆ ತರುವಂತ ಕೆಲಸ ಮಾಡಿದ್ದೀನಿ. ಮೊನ್ನೆ ಹೋಗಿ ದೂರನ್ನು ಕೂಡ ಕೊಟ್ಟಿದ್ದೀನಿ, ವಿಚಾರ ಎಲ್ಲ ತಿಳಿಸಿದೀನಿ. ಅವರು ಕೂಡ ಅದನ್ನ ನೋಡಿದ್ದಾರೆ. ನೋಡಾದ್ಮೇಲೆ ನನ್ ಖಂಡಿತ RTOಗೆ ನಮ್ಮ ಮುಂದೆನೆ ಬರೆದ್ರು, RTO ಇನ್ಸ್ಪೆಕ್ಷನ್ ಮಾಡಿಸಿ ನನ್ಗೆ ಮಾಹಿತಿ ಕೊಡಿ ಅಂತ ಹೇಳಿ ಕಳಿಸಿದ್ದಾರೆ. ನೋಡೋಣ ಕಾನೂನು ರೀತಿಲಿ ಏನ್ ಇದೆಯೋ ಅಧಿಕಾರಿಗಳ ಲೆವೆಲ್ ಅಲ್ಲಿ ಅವ್ರು ಏನ್ ಮಾಡ್ಬೇಕು ಮಾಡ್ಕೊಳ್ಳಿ. ಆದ್ರೆ ಮೋಟಾರ್ ವೆಹಿಕಲ್ ಆಕ್ಟ್ ಅಡಿಯಲ್ಲಿ ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂತ ನಾವು ಹೇಳಿದೀವಿ. ಡಾಕ್ಟರ್ ಬ್ರೋ ಇದ್ರ ಮೇಲೂ ಕೂಡ ವಿಡಿಯೋ ಡಿಲೀಟ್ ಮಾಡದೆ ಅವ್ರು ಅದ್ರ ಪಾಡ್ ಅದನ್ನ ಬಿಟ್ಬಿಟ್ಟು ಇವ್ರ ಪಾಡ್ ಅವ್ರ ವಿಡಿಯೋ ಹಾಕೊಂಡು ಹೋಗ್ತಿದ್ರೆ, ಈ ನಾವೆಲ್ಲ ಏನು ಓಲಾ, ಊಬರ್, ರ್ಯಾಪಿಡೋ ಇವೆಲ್ಲ ಅನಧಿಕೃತ ಸಂಸ್ಥೆ ಅಂತ ಹೇಳ್ತೀವಿ, ಆ ಸಂಸ್ಥೆಗೆ ಈ ವ್ಯಕ್ತಿ ಸಪೋರ್ಟ್ ಮಾಡಿರೋದ್ರಿಂದ 1000 ಜನ 1000 ಹೇಳ್ಕೊಳ್ಳಿ. ನಮ್ಮ ಆಂಗಲ್ ಅಲ್ಲಿ ನಾನ್ ನೋಡ್ಬೇಕಾದ್ರೆ ಈ ವ್ಯಕ್ತಿನೂ ಕೂಡ ಇಲ್ಲಿಗಲ್ ಪರ್ಸನ್, ಟೋಟಲಿ ಸೇಲ್ ಆಗಿದ್ದಾರೆ ಡಾಕ್ಟರ್ ಬ್ರೋ, ಮಾರಾಟದ ವಸ್ತು ಡಾಕ್ಟರ್ ಬ್ರೋ ಆಗಿದ್ದಾರೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ.
ಅಂದ್ರೆ ನೀವು ಹೇಳೋ ಪ್ರಕಾರ ಸಮಾಜ ಸೇವೆ ಮಾಡಕ್ಕೆ ಅಂತ ಹೆಸರು ಮಾಡಿದಂತ ವ್ಯಕ್ತಿ ಈ ರೀತಿ ಮಾಡೋದು ಮಿಸ್ಗೈಡ್ ಮಾಡ್ದಂಗೆ. ಇಲ್ಲ, ಅವ್ರು ಸಮಾಜ ಸೇವೆ ಅಂತ ನಾನು ಹೇಳಲ್ಲ ಅವ್ರನ್ನ. ಅಂದ್ರೆ ಅವ್ರ ಪ್ರಪಂಚ ಪರ್ಯಟನೆ ಪ್ಲಸ್ ಒಂದು ಇದು ಅಂದ್ರೆ ಒಂದು ಉನ್ನತ ಸ್ಥಾನ ಇಟ್ಟಿರಂತ ವ್ಯಕ್ತಿ. ಹೌದು. ನೀವು ಮಿಸ್ಲೀಡ್ ಮಾಡ್ಬೇಡಿ, ಮಾಡ್ಬೇಡಿ. ಯಾಕಂದ್ರೆ ನಿಮ್ಮನ್ನ ನಂಬಿ ಅಂದ್ರೆ ನೀವೇನೋ ಒಂದು ಹೇಳಿದ್ರಿಂದ ಜನ ನಂಬ್ತಾರೆ. ಸರ್, ನಮ್ಮನ್ನ ಏನ್ ಗೊತ್ತಾ ಸರ್, ನಾವು ಯಾವಾಗ ಸಂಘಟನೆ ಅನ್ನೋ ಒಂದು ಪದ ಕರಿತೀವಿ, ನಮ್ಮನ್ನ ಜನ ನೆಗೆಟಿವ್ ಆಗಿ ಹೇಳೋದು, ರೋಲ್ ಕಾಲು ಇನ್ನೊಂದು ಮತ್ತೊಂದು ಇದೇ ತರನೇ ಕಾಮೆಂಟ್ ಹಾಕೋದು. ನಮ್ಗೆ ಅದರಿಂದ ಏನ್ ಆಗ್ಬೇಕಾಗಿಲ್ಲ. ನಮ್ಗೆ ಏನಾಗ್ಬೇಕಾಗಿದೆ, ನಮ್ ಚಾಲಕರ ವರ್ಗಕ್ಕೆ ಯಾರಿಗ ಸಮಸ್ಯೆ ಆಗಿದೆ ಆ ಸಮಸ್ಯೆಗೆ ನಮಗ್ ಪರಿಹಾರ ಬೇಕು. ಇದನ್ನೆಲ್ಲ ಓವರ್ ನೋಡಿದಾಗ ನಂಗೆ ಒಂದ್ ಅನ್ಸಿದ್ದು, ಈಗ ನೀವು ಚಾಲಕ ಸಂಘದ ಸಂಸ್ಥಾಪಕರು ಮತ್ತೆ ಅಧ್ಯಕ್ಷರಿದ್ದೀರಿ. ಸೊ ನೀವೇ ಎಲ್ಲ ಚಾಲಕರಿಗೆ ಒಂದು ಮೆಸೇಜ್ ಕೊಟ್ಟು ಇದನ್ನ ಯಾರು ಯೂಸ್ ಮಾಡಬೇಡಿ ಅಂತ ಆತರ ಮಾಡ್ಬೋದಾ? ಸರ್ ಇಲ್ಲ, ಇಲ್ಲಿ ಏನಾಗ್ತದೆ, ಪರ್ಯಾಯದ ವ್ಯವಸ್ಥೆ ಇಲ್ಲ. ಈಗ ನೋಡಿ, ಈಗ ನಾವು ನಗರ ಮೀಟರ್ ಅನ್ನೋ ಒಂದು ವಿಚಾರದಲ್ಲಿ ಯಾಕೆ ನಾವು ಜಾಸ್ತಿ ಫೋಕಸ್ ಕೊಡ್ತಾ ಇದೀವಿ ಅಂದ್ರೆ, ಅವರು ಮೀಟರ್ಗೆ ಆದ್ಯತೆ ಕೊಟ್ಟಿದ್ದಾರೆ. ನಮ್ಗೆ ಮೇಯ್ನು ಬೆಂಗಳೂರಿನಲ್ಲಿ ಎಷ್ಟು ಕ್ಯಾಬ್ಗಳು ಪ್ರತಿದಿನ ಟ್ಯಾಕ್ಸಿ ರೂಟ್ದಲ್ಲಿ ರನ್ ಆಗ್ತಾ ಇದಾವೆ, ಅಷ್ಟು ಕ್ಯಾಬ್ಗಳಲ್ಲೂ ಮೀಟರ್ಗಳು ಆಗ್ಬೇಕು. ನನಗೆ ಆ ಗಾಡಿಗಳಲ್ಲಿ ಮೀಟರ್ ರನ್ ಆಗ್ಬೇಕು ಅಂದ್ರೆ, ಯಾಕೆಂದ್ರೆ ಡ್ರೈವರ್ಗಳೆಲ್ಲ ಆಪ್ ಅಡಿಟ್ ಆಗ್ಬಿಟ್ಟಿದ್ದಾರೆ. ಇಲ್ಲಿ ನಗರ ಮೀಟರ್ ಅನ್ನೋರು ಒಂದು ಆಪ್ ಮುಖಾಂತರ ಬರ್ತಾ ಇದಾರೆ. ಅವರಲ್ಲಿ ಡಿವೈಸ್ ತರ ಬಿಲ್ ಬರಲ್ಲ. ಅವ್ರು ಏನಿದ್ರು ಮೀಟರ್ ಒತ್ತನ್ನು ಕೊಡ್ತಾ ಇದಾರೆ. ನಿನ್ನ ಹತ್ರ ಆಟೋ ಇದೆಯಾ, ಮೌಲ್ಯಮಾಪನ ಇಲಾಖೆ ಸರ್ಟಿಫಿಕೇಟ್ ಇದೆಯಾ, ಮೀಟರ್ ಹಾಕ್ಬೇಕು ನೀನು. ಕಸ್ಟಮರ್ ನಿನ್ ಗಾಡಿ ಬಂದು ಕೂತ್ಕೊಂಡು OTP ಕೊಡ್ಬೋದು ಅಷ್ಟೇ. ನಿನ್ ರೂಟ್ ಗೊತ್ತಿಲ್ವಾ, ರೂಟು ಟ್ರ್ಯಾಕ್ ಆಗುತ್ತೆ. ನೀನ್ ಅಲ್ಲೋಗಿ ಟ್ರಿಪ್ ಎಂಡ್ ಮಾಡಿದಾಗ OTP ಹಾಕಿ ಎಂಡ್ ಮಾಡ್ತೀಯ. ಬಟ್ ಇದು ಬಂದು ಮೀಟರ್ ಹಣ ಬಂದು ನಿನ್ ಮೀಟರ್ ಅಲ್ಲೇ ರನ್ ಆಗ್ಬೇಕು. ಅಲ್ಲಿಗೆ ಏನಾಯ್ತು, ಸರ್ಕಾರ ಏನ್ ಹೇಳಿದೆ ಅದರಂತೆ ಅದು ನಡೀತಾ ಇದೆ. ಆಮೇಲೆ ಈ ನಗರ ಮೀಟರ್ ಯಾಕೆ ನಾವು ಜಾಸ್ತಿ ಪ್ರಾಧಾನ್ಯತೆ ಎಕ್ಸ್ಪೆಷಲಿ ನಾನ್ ಕೊಡ್ತಾ ಇದ್ದೀನಿ ಅಂದ್ರೆ, ನಾನು 2016ರಿಂದ ನಾನು ಹೋರಾಟ ಮಾಡ್ಕೊಂಡ್ ಬಂದಿರೋದು ಎರಡೇ ವಿಚಾರದಲ್ಲಿ ಸರ್. ಒಂದು, ಮೀಟರ್ ಅಲ್ಲಿ ರನ್ ಆಗ್ಬೇಕು, ಅದು ಆಟೋ ಆಗ್ಲಿ ಕ್ಯಾಬ್ ಆಗ್ಲಿ. ಎರಡನೇದು ಬಂದು ಸರ್ಕಾರದ ಕಡೆಯಿಂದ ನಿಗಮ ಮಂಡಳಿ ಸ್ಥಾಪನೆ ಆಗ್ಬೇಕು ಅಂತ. ನಿಗಮ ಮಂಡಳಿ ಸ್ಥಾಪನೆ ಆಗಿದೆ. ಮುಂದಿನ ಕಾಲಘಟ್ಟದಲ್ಲಿ ಬರುವಂತ ಸರ್ಕಾರಗಳು ಬಜೆಟ್ಗಳು ನಡೆಸುವಂತ ಸಂದರ್ಭದಲ್ಲಿ ಅನುದಾನಗಳು ಕೊಡ್ಲಿ. ಚಾಲಕರ ವರ್ಗಕ್ಕೆ ಕಾರ್ಮಿಕ ಇಲಾಖೆಯಲ್ಲಿ ಏನೇನು ಸವಲತ್ತುಗಳು ಕಾರ್ಮಿಕರುಗಳು ಸಿಗುತ್ತಾ ಇದೆ, ಕೂಲಿ ಕಾರ್ಮಿಕರುಗಳಿಗೆ, ಡ್ರೈವರ್ಗಳಿಗೂ ಕೂಡ ಸಿಗ್ಲಿ ಅನ್ನೋ ಒಂದು ಆಶಾಭಾವನೆ ಇತ್ತು. ಅದು ಸಕ್ಸಸ್ ಆಗಿದೆ. ಅದರಲ್ಲಿ ನಾಮ ನಿರ್ದೇಶಕರಾಗಿ ಕೆಲವ್ರನ್ನೆಲ್ಲ ನೇಮಿಸಿದ್ದಾರೆ. ಯಾರೋ ಒಬ್ರು ಅವರ ನಮ್ಮ ಸ್ನೇಹಿತರುಗಳ ಇದ್ರೆ ಇಟ್ಕೊಳ್ಳಿ. ಆದ್ರೆ ನಮ್ಗೆ ನಿಗಮ ಮಂಡಳಿ ಆಯ್ತಾ, ನನ್ಗೆ ಅದೊಂದು ಖುಷಿ. ಇಡೀ ನಮ್ಮ ಚಾಲಕರ ಸಮುದಾಯಕ್ಕೆ ಒಂದು ನಿಗಮ ಮಂಡಳಿ ಬೇಕಿತ್ತು ಅಂತ ಕೂಗೆತ್ತಿದ್ದು ಅದಾಗಿದೆ. ಎರಡನೇದು, ಮೀಟರ್ ವ್ಯವಸ್ಥೆ ಆಗ್ಬೇಕಾಗಿದೆ. ಇವತ್ತು ಸರ್ ಆಟೋದವ್ರಿಗೆ ತುಂಬಾ ಜನ ಬೈತಾರೆ ಸರ್, ಮೀಟರ್ ಹಾಕಲ್ಲ, ಕರೆದ ಕಡೆ ಬರಲ್ಲ, ಜಾಸ್ತಿ ಹಣ ಕೇಳ್ತಾರೆ. ಇದಾರೆ ಆ ತರದವರು 80% ಇದ್ರೆ, 20% ಜನ ಮೀಟರ್ ಹಾಕೊಂಡು ಇವತ್ತು ಕೂಡ ಮೀಟರ್ ಅಲ್ಲೇ ಓಡಿಸ್ಕೊಂಡು ಜೀವನ ಮಾಡ್ತಿರೋರು ಇದಾರೆ. ಆ 20% ಜನ ಕಣ್ಣು ಕಾಣಿಸಲ್ಲ. ಇಲ್ಲಿ ಏನ್ 80% ಜನ ಜಾಸ್ತಿ ದುಡ್ಡು ಕೇಳ್ತಾರೆ ಅನ್ನೋ ವಿಚಾರ ಇದೆ, ಇದೇ ಜಾಸ್ತಿ ಸ್ಪ್ರೆಡ್ ಆಗ್ತಾ ಇರೋದು. ನೀವ್ ಇವತ್ತು ಮೆಜೆಸ್ಟಿಕ್ ಭಾಗದಲ್ಲಿ ಹೋದ್ರೆ ಸರ್, ಬಾಯಿ ಮಾತಲ್ಲಿ ಹೇಳಿಸ್ತಾರೆ ನಾವು ಮೀಟರ್ ಹಾಕ್ತೀವಿ ಸೋಮಣ್ಣ ಅಂತ. ಆದ್ರೆ ನಡೆಯೋ ವ್ಯವಹಾರನೇ ನಮಗ್ ಗೊತ್ತು. ಅಲ್ಲಿ ಪೊಲೀಸ್ ಅವರಿದ್ರು ಕೂಡ ಏನು ಮಾಡ್ಕೊಳಕ್ ಆಗದಿರೋ ಅಸಹಾಯಕ ಸ್ಥಿತಿಯಲ್ಲಿ ಪೊಲೀಸ್ ಇಲಾಖೆ ಕೈ ಕಟ್ಕೊಂಡು ಕೂತಿದೆ. ಹಂಗಾಗಿ ಈ ಮೀಟರ್ ಆಟೋದವರು ಕೂಡ ಪ್ರಯಾಣಿಕರಿಗೆ ಮೀಟರ್ ಸರ್ವಿಸ್ ಕೊಡ್ಬೇಕು ಅಂದ್ರೆ ಕ್ಯಾಬ್ಗಳಲ್ಲಿ ಮೀಟರ್ ರನ್ ಆಗ್ಬೇಕು. ಹೆಂಗೆ ಆಟೋನ ನೋಡ್ತಿದ್ದಂಗೆ ಜನ ಆಟೋ ಅಂತ ಹೇಳಿ ಕರೀತಾರೆ, ಸಾರ್ ಆಟೋ ಸಾರ್ ಅಂತ ಹೇಳಿ ಕರೀತಾರೆ, ಹಂಗೆ ಕ್ಯಾಬ್ಗಳು ಕೂಡ ಅದು ನಗರ ಮೀಟರ್ ಬೇಡ, ಮೀಟರ್ ಟ್ಯಾಕ್ಸಿನ ಅದು ಕರಿಗುರು ಅದನ್ನ ಅನ್ನೋ ತರ ಇರ್ಬೇಕು. ಯಾವಾಗ ಅಲ್ಲಿ ಜನ ಹೋಗಕ್ ಶುರು ಮಾಡ್ತಾರೆ, ಆಟೋದವರು ಏನ್ ಮಾಡ್ತಾರೆ ಹೇಳಿ, ಅಪ್ಪ ಯಾರು ಬರಲ್ಲ, ಮೀಟರ್ ಹಾಕೋಣ, ಕರೆದ ಕಡೆ ಹೋಗೋಣ ಅನ್ನೋ ಬದಲಾವಣೆ ಆಗ್ತದೆ. ಆ ಬದಲಾವಣೆ ಕ್ಯಾಬ್ನವರಿಂದ ಮಾತ್ರನೇ ಮಾಡಕ್ ಸಾಧ್ಯ. ಹಂಗಾಗಿ ನನಗೆ ಕ್ಯಾಬಲ್ ಮೀಟರ್ ರನ್ ಆಗ್ಬೇಕು ಅಂತ ನಾವ್ 2016ರಿಂದನೂ ಹೋರಾಟ ಮಾಡ್ಕೊಂಡ್ ಬಂದಿದ್ದು. ಈಗ ಮೀಟರ್ನ ಅಳವಡಿಸ್ಕೊಳ್ಳೋದಕ್ಕೆ ನಗರ ಮೀಟರ್ ಅನ್ನೋ ಒಂದು ಆಪ್ ಸಪೋರ್ಟ್ ಮಾಡ್ತಾ ಇದೆ. ಈಗ ನಾವು ನಿಮ್ಮನ್ನ ಕೇಳೋದಿಷ್ಟೇ, ಆಯ್ತು ಬ್ರೋ ನೀನ್ ಜಾಹೀರಾತು ಕೊಟ್ಬಿಟ್ಟಿದ್ಯಾ, ನೀವ್ ಇಷ್ಟೆಲ್ಲ ಹೇಳೋ ಬದಲು ನಮ್ಮ ಯಾತ್ರಿ ಅವ್ರ ಕಡೆಯಿಂದ ನಗರ ಮೀಟರ್ ಅವ್ರು ಏನ್ ಈ ತರ ಮಾಡಿದಾರಲ್ಲ, ಈ ಕಾನ್ಸೆಪ್ಟ್ ಅವ್ರ ತಂತ್ರಜ್ಞಾನ ಬಳಸ್ಕೊಂಡು ಇದು ನೀವು ಕೇಳಿ ಮಾಡಿಸು ನೋಡೋಣ. ಸರ್ ನಿಲ್ಲೋದೇ ಇಲ್ಲ, ಕರ್ನಾಟಕ ಬಿಟ್ಟ ಹೋಗ್ಬಿಡ್ತಾರೆ ಇವರು. ಯಾಕೆಂದ್ರೆ ಇದೊಂದು ಮಾಫಿಯಾ ಸರ್. ಏನ್ ರಮ್ಮಿ ಅಂತ ಹೇಳ್ತಾರೆ ಅದ್ರಷ್ಟೇ ಜೂಜ್ ಇದು. ಓಲಾ, ಊಬರ್, ರ್ಯಾಪಿಡೋ, ನಮ್ಮ ಯಾತ್ರಿ ಇವೆಲ್ಲ ಜೂಜೆ. ಏನು ಅಂದ್ರೆ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ನಾವು ಪ್ಯಾಸೆಂಜರ್ ಸೇವೆ ಕೊಡೋದಕ್ಕೆ ಬಂದಿದೀವಿ ಅಂತ ಹೇಳಿ ಟ್ರಾನ್ಸ್ಪೋರ್ಟ್ ವೆಹಿಕಲ್ ಗಳನ್ನ ಬಳಸ್ಕೊಂಡು ನಾವ್ ಏನೋ ಮಾಡ್ತಿದೀವಿ ಅಂತ ಹೇಳ್ಬೋದೇ ಹೊರತು ಅಲ್ಟಿಮೇಟ್ ಇದು ಕೂಡ ಜೂಜೆ. ಹಂಗಾಗಿ ಈ ಆಪ್ಗಳನ್ನ ಡಾಕ್ಟರ್ ಬ್ರೋ ಸೂಟಬಲ್ ಅಲ್ಲ. ಆಮೇಲೆ ಇನ್ನೊಂದು, ಈ ನಮ್ಮ ಯಾತ್ರಿ ಅವ್ರು ಏನ್ ಮಿಸ್ಗೈಡ್ ಮಾಡ್ತಿದ್ದಾರೆ ಅಂದ್ರೆ, ಈ ನಾನು ಹೇಳಿರೋ ಇಷ್ಟು ಸಬ್ಜೆಕ್ಟ್ಗಳನ್ನ ಬಿಟ್ಬಿಡ್ತಾ ಇದಾರೆ. ಇದು ಸಬ್ಸ್ಕ್ರೈಬ್ ಪ್ಲಾನ್ ಅಲ್ಲಿ ಇದೆ, ನಾವು ಡ್ರೈವರ್ ಹತ್ರ ಕಮಿಷನ್ ತಗಂತಿಲ್ಲ, ಬರೀ ಇಷ್ಟೇ ಹೇಳ್ತಾ ಇದಾರೆ ಹೊರತು ನೀನ್ MA ಆಪ್ ಅಂದಿದ್ದು ಇಲ್ಲ, ಮತ್ತೆ ನಾನು ಬೇರೆ ಬೇರೆದೆಲ್ಲ ಹೇಳದ್ನಲ್ಲ, ಇದ್ರ ಬಗ್ಗೆ ಏನೋ ಮಾತಾಡ್ತಾನೆ ಇಲ್ಲ. ಇದನ್ನ ಏನ್ ಮಾಡ್ತಾ ಇದಾರೆ, ಯಾವ್ದೋ ನೆನ್ನೆ ಯಾವ್ದೋ ತುಮಕೂರದ ಒಂದು ವಿಡಿಯೋ ನೋಡಿದೆ, ನೀಟಾಗಿ ಸ್ಕ್ರಿಪ್ಟ್ ನ ರೆಡಿ ಮಾಡಿ
ಅವನ್ ಥ್ರೂ ವಿಡಿಯೋನ ಅಪ್ಲೋಡ್ ಮಾಡ್ಸಿದ್ದಾರೆ. ಈ ತರ ನಮ್ಮ ಯಾತ್ರೆಯವ್ರು ಗಿಮಿಕ್ ಮಾಡ್ತಾ ಇರೋದು. ಡಾಕ್ಟರ್ ಬ್ರೋ ಇದುವರೆಗೂ ಏನೋ ರಿಪ್ಲೈನೇ ಕೊಟ್ಟಿಲ್ಲ, ಮತ್ತೆ ವಿಡಿಯೋ ಡಿಲೀಟ್ ಮಾಡ್ತಾರೆ ಅಂತ ತುಂಬಾ ಜನ ಡ್ರೈವರ್ ಕಾಂಟ್ಯಾಕ್ಟ್ ಮಾಡ್ಲಿಲ್ವಾ ಫೋನ್ ಅಲ್ಲಿ ಅಥವಾ ಸರ್ ಫೋನ್ ನಂಬರ್ ನನ್ನ ಹತ್ರ ಇದೆ. ಒಂದ್ 3 ಸಲ ಫೋನ್ ಮಾಡಿದೆ, ಎತ್ತಿಲ್ಲ ಸರ್. ನನ್ಗೆ ಎಷ್ಟೋ ಜನ ಫೋನ್ ಮಾಡ್ತಾರೆ, ನಾನೇ ಅದನ್ನ ರಿಸೀವ್ ಮಾಡಲ್ಲ. ಯಾಕೆಂದ್ರೆ ಟೈಮ್ಸ್ ಬಿಸಿ ಇರ್ತೀವಿ, ಹಂಗ ಅವರು ಆತರ ಬಿಸಿ ಇರ್ಬೋದು ಅಂತ ತಿಳ್ಕೊಂಡು ನಾನು ಸುಮ್ಮನಾಗಿದ್ದೀನಿ. ನೋಡೋಣ, ಮಿಸ್ ಕಾಲ್ ಹೋಗಿ ನೋಡಿ ಮಾಡಿದ್ರೆ ಸಂತೋಷ, ಮಾಡ್ಲಿಲ್ಲ ಅಂದ್ರೆ ಏನ್ ತೊಂದ್ರೆ ಇಲ್ಲ. ಈಗ ನಾನು ಇಲಾಖೆ ಅವ್ರ ಗಮನಕ್ಕೆ ತರಬೇಕಾಗಿತ್ತು, ತಂದಿದ್ದೀನಿ ಸರ್. ಇನ್ನು ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಬೆಂಗಳೂರು DC ಅವ್ರ ಕೈಯಲ್ಲಿ ಇದೆ. ಅವ್ರನ್ನ ಕರೆಸಿ ಮಾತಾಡಿ ಕ್ಲಿಯರ್ ಮಾಡ್ತಾರೋ ಇಲ್ಲ ಗುಂಪಲ್ ಗೋವಿಂದ ಅನ್ನೋ ತರ ಅದನ್ನು ಬಿಟ್ಬಿಡ್ತಾರೋ ಅದು ಅವ್ರವ್ರು ಬಿಟ್ಟಿದ್ದು. ನನ್ ಕರ್ತವ್ಯ ಏನಿತ್ತು ಅದನ್ನ ನಾನು ಮಾಡಿದೀನಿ. ಡಾಕ್ಟರ್ ಬ್ರೋಗೆ ಮನವರಿಕೆ ಆಗಿದೆ. ಇದು ಕರ್ನಾಟಕದ ಆಪ್ ಅಲ್ಲ, ಇದು ಬಂದು ಏನು ಅನ್ನೋದು ಈಗ ಅವರು ಶೀರ್ಷಿಕೆ ಬದಲಾವಣೆ ಅಂದ್ರೆ ಮನವರಿಕೆ ಆದಂಗೆ ಲೆಕ್ಕ. ನನ್ಗೆ ಅವ್ರು ಯಾವಾಗ ಶೀರ್ಷಿಕೆ ಬದಲಾವಣೆ ಮಾಡಿದ್ರು ಡಾಕ್ಟರ್ ಬ್ರೋ ಅಲ್ಗೆ ಡಿಲೀಟ್ ಮಾಡಿದ್ರು ಒಂದೇ, ಮಾಡದೆ ಹೋದ್ರು ಒಂದೇ ಅನ್ನೋ ಒಂದು ಸತ್ಯ ಎಲ್ಲರಿಗೂ ಗೊತ್ತಾಗೋಯ್ತು. ಆಮೇಲೆ ಅಲ್ಟಿಮೇಟ್ ಡಾಕ್ಟರ್ ಬ್ರೋ ಮಾರಾಟ ಆಗ್ಬಿಡ್ತಾರೆ. ಸರ್ ಓವರ್ ಆಲ್ ನಿಮ್ಮ ಚಾಲಕರ ಸಂಘದವರಿಗೆ ಮತ್ತು ಚಾಲಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀವಿ? ಸರ್ ನಾನು ಚಾಲಕರಿಗೆ ಹೇಳೋದು ಇಷ್ಟೇ, ಆಟೋನೇ ಆಗ್ಲಿ ಕ್ಯಾಬ್ ಆಗ್ಲಿ, ನಮ್ಗೆ ಸರ್ಕಾರ ಅಂದ್ರೆ ಸಾರಿಗೆ ಇಲಾಖೆ ಅಧಿಸೂಚನೆಗಳು ಕೊಟ್ಟಿದೆ. ಪ್ರಯಾಣಿಕರುಗಳಿಗೆ ನೀವು ಇಂತಿಷ್ಟೇ ದರದಲ್ಲಿ ಸೇವೆ ಕೊಡ್ಬೇಕು ಅಂತ ಹೇಳಿ. ಆ ಸೇವೆನ ಕೊಡೋ ಅಂತದನ್ನ ಮೀಟರ್ ಮುಖಾಂತರನೇ ಹಣ ಪಡ್ಕೊಳ್ಬೇಕು ಅಂತಾನೆ ಸರ್ಕಾರ ಹೇಳಿರುವಂತದ್ದು. ಹಂಗಾಗಿ ಮೀಟರ್ನ ಬಳಸುವಂತಹ ಯಾವುದೇ ರೀತಿಯ ಆಪ್ ಬರ್ಲಿ, ಮೀಟರ್ಗೆ ಪ್ರಾಧಾನ್ಯತೆ ಕೊಡುವಂತಹ ಯಾವುದೇ ಆಪ್ ಬಂದ್ರು ಅದನ್ನ ನೀವು ಬೆಂಬಲಿಸಿ. ಅವ್ರು ಕರ್ನಾಟಕದವರು ಇನ್ನೊಂದು ರಾಜ್ಯನೋ ಮತ್ತೊಂದು ರಾಜ್ಯನೋ ಅದು ನಿಮ್ಮ ಆಲೋಚನೆ ಬಿಟ್ಟಿದ್ದು. ಅದ್ರ ಅಲ್ಟಿಮೇಟ್ ಏನು ಅಂದ್ರೆ ಕರ್ನಾಟಕದಲ್ಲಿ ಕನ್ನಡಿಗರು ಉಳಿಬೇಕು, ಕರ್ನಾಟಕದಲ್ಲಿ ಕನ್ನಡಿಗರು ಬೆಳಿಬೇಕು ಅಂದ್ರೆ ನಮ್ಮ ಕನ್ನಡದ ಸಂಸ್ಥೆಗಳನ್ನ ಬೆಳೆಸಬೇಕು. ಮತ್ತೆ ಸರ್ಕಾರ ಏನ್ ಗೈಡ್ಲೈನ್ಸ್ ಗಳು ಕೊಟ್ಟಿದೆ ಅದರ ಆಧಾರದಲ್ಲಿ ನಾವು ಪ್ರಯಾಣಿಕರಿಂದ ಹಣ ತಗೊಳ್ಬೇಕು. ಯಾಕೆಂದ್ರೆ ನಾವ್ ಹೆಂಗೆ 1 ರೂಪಾಯಿಗೂ ಕೂಡ ಲೆಕ್ಕಾಚಾರ ಆಗ್ತೀವಿ, ಹಂಗೆ ಪ್ರಯಾಣಿಕರು ಕೂಡ ಅಷ್ಟೇ. ಅವ್ನಿಗೆ ಎಕ್ಸ್ಟ್ರಾ ಕೊಡೋದಕ್ಕೆ ಅವ್ನಿಗೆ ಏನ್ ಮೇಲಿಂದ ಉದುರು ಬಿಡಲ್ಲ ದುಡ್ಡು. ಅವಂದು ಅದ ಒಂದು ಚೌಕಟ್ಟಿರುತ್ತೆ, ನಾನು ಒಂದು ದಿನಕ್ಕೆ ಇಷ್ಟು ಖರ್ಚು ಮಾಡ್ಬೇಕು, ಟ್ರಾನ್ಸ್ಪೋರ್ಟ್ ಇಷ್ಟು, ಊಟಕ್ಕೆ ಇಷ್ಟು, ಏನೋ ಅವಂದೇ ಆದ ಒಂದು ಖರ್ಚಿರುತ್ತೆ. ಆತ ಒಂದು ದಿನದಲ್ಲಿ ನಾನು 100 ರೂಪಾಯಿ ಖರ್ಚು ಮಾಡ್ಬೇಕು ಟ್ರಾನ್ಸ್ಪೋರ್ಟ್ಗೆ ಅಂದಾಗ ಅಲ್ಲಿ 300 ರೂಪಾಯಿ ಕೊಡ್ಬೇಕು ಅಂದಾಗ ಆ ಸ್ಥಾನದಲ್ಲಿ ನಾವಿದ್ರು ಕೂಡ ನಾವು ಯೋಚನೆ ಮಾಡ್ಬೇಕು. ಅದ್ರ ಅಗತ್ಯತೆ ಇಲ್ಲ. ದಯವಿಟ್ಟು ಮೀಟರ್ ಬಳಸಿ ಕರ್ನಾಟಕದಲ್ಲಿ ಕನ್ನಡಿಗನ ಸಾರ್ವಭೌಮನಾಗಿ ಬೆಳಿಬೇಕು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಓಕೆ ಸರ್.